ಒಂದ್ ನಿಮಿಷ. ಜಸ್ಟ್ ಯೂಟ್ಯೂಬ್ ಅಲ್ಲಿ ಲೈವ್ ಸೆಟಪ್ ಮಾಡ್ತಾ ಇದ್ದೀನಿ. ಓಕೆ. ಸೊ 4ನೇ ಅಧ್ಯಾಯ. ಸೊ ಮತ್ತೊಮ್ಮೆ ಭಗವದ್ಗೀತೆಯ ಸಮಾವೇಶಕ್ಕೆ ಎಲ್ಲರಿಗೂ ಆಮ್, ಸ್ವಾಗತ. ಸೊ ಭಗವದ್ಗೀತೆ 4ನೇ ಅಧ್ಯಾಯ 2ನೇ ಶ್ಲೋಕ. ಏಹಂ ಏವಂ ಪರಂಪರಾ ಪ್ರಾಪ್ತಿಂ ಇಹಂ ರಾಜ ಋಷಿಯೋ ವಿದು ಸಕಾಲೇ ನೇಹ ಮಹತಾ ಯೋಗನ್ನಷ್ಟ ಪರಂತಪ. ನೋಡಿ, ಏವಂ ಹೀಗೆ ಪರಂ ಪರಂ ಪರಂಪರ ಗುರು ಶಿಷ್ಯ ಪರಂಪರೆಯಿಂದ ಪ್ರಾಪ್ತವಾದ ಇಮಂ ಈ ವಿಜ್ಞಾನವನ್ನು ರಾಜ ಋಷಯ ರಾಜ ಋಷಿಗಳು ವಿದುಹು ಕೊಂಡರು ಸ್ವ ಕಾಲೇನ ಕಾಲಕ್ರಮದಲ್ಲಿ ಈ ಪ್ರಪಂಚದಲ್ಲಿ ಮಹತ್ತರವಾದ ಯೋಗ ಭಗವಂತನೊಂದಿಗೆ ವ್ಯಕ್ತಿಯ ಸಂಬಂಧದ ವಿಜ್ಞಾನವು ನಷ್ಟವಾಯಿತು. ಪರಂತಪ ಶತ್ರುತಮನಾದ ಅರ್ಜುನನೇ. ನೋಡಿ ಇಲ್ಲಿ ಅನುವಾದ. ಈ ಉತ್ತಮೋತ್ತಮ ವಿಜ್ಞಾನವು ಗುರು ಪರಂಪರೆಯಲ್ಲಿ ಬಂದಿತು. ರಾಜ ಋಷಿಗಳು ಅದನ್ನು ಹಾಗೆಯೇ ಗ್ರಹಿಸಿದರು. ಆದರೆ ಕಾಲಕ್ರಮದಲ್ಲಿ ಈ ಪರಂಪರೆಯು ಛೇದವಾಯಿತು. ಆದುದರಿಂದ ಈ ವಿಜ್ಞಾನವು ನಷ್ಟವಾದಂತೆ ಕಾಣುತ್ತದೆ. ನೋಡಿ, ಅದೇ ಆಕ್ಚುಲಿ ಮೊದಲನೆಯದಾಗಿ ಕೃಷ್ಣ ಸೂರ್ಯದೇವನಿಗೆ ಈ ಆಧ್ಯಾತ್ಮಿಕ ಜ್ಞಾನ ನೋಡಿ ಇಲ್ಲಿ ಏನಂತ ಹೇಳಿದ್ರೆ ಉತ್ತಮೋತ್ತಮ ವಿಜ್ಞಾನವು. ನೋಡಿ, ಇದು ಸಾಮಾನ್ಯವಾದ ವಿಜ್ಞಾನ ಅಲ್ಲ. ಉತ್ತಮೋತ್ತಮ ಅಂದ್ರೆ ಅತ್ಯುತ್ತಮವಾದದ್ದು. ಇದಕ್ಕಿನ ಉತ್ತಮವಾದದ್ದು ಇಲ್ಲ. ಆಕ್ಚುಲಿ 9ನೇ ಅಧ್ಯಾಯದಲ್ಲಿ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ಅಂದ್ರೆ ಭಗವದ್ಗೀತೆ ಅನ್ನೋದು ಕಿಂಗ್ ಆಫ್ ನಾಲೆಡ್ಜ್. ಇದಕ್ಕಿನ ಉತ್ತಮವಾದದ್ದು ಬೇರೊಂದಿಲ್ಲ. ಆಕ್ಚುಲಿ ಅದು ತೋರಿಸ್ತಾನೆ ಶ್ಲೋಕ. ಅಂದ್ರೆ ಈ ಭಗವದ್ಗೀತೆ ಅನ್ನೋದು ಕಿಂಗ್ ಆಫ್ ನಾಲೆಡ್ಜ್. ನೋಡಿ, 9ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ ಅಂದ್ರೆ ಇದು ನೋಡಿ ರಾಜವಿದ್ಯೆ ರಾಜಗುಹ್ಯಂ. ನೋಡಿ, ಇದು ರಾಜವಿದ್ಯೆ. ಎಲ್ಲಾ ರಹಸ್ಯಗಳಲ್ಲಿ ಅತ್ಯಂತ ರಹಸ್ಯವಾದದ್ದು. ಇದು ಅತ್ಯಂತ ಪರಿಶುದ್ಧ ಜ್ಞಾನ. ಸಾಕ್ಷಾತ್ಕಾರದಿಂದ ಆತ್ಮದ ನೇರ ತಿಳುವಳಿಕೆಯನ್ನು ಕೊಡುವುದರಿಂದ ಇದು ಧರ್ಮದ ಪರಿಪೂರ್ಣತೆ. ಇದು ಶಾಶ್ವತವಾದದ್ದು ಮತ್ತು ಸಂತೋಷದಿಂದ ಅನುಷ್ಠಾನ ಮಾಡುವಂತಹದ್ದು. ಅಂದ್ರೆ ನೋಡಿ, ಅಂದ್ರೆ ಈ ಜ್ಞಾನ ಅನ್ನುವುದು ಅಂದ್ರೆ ಬಹಳ ಅತ್ಯುತ್ತಮವಾದದ್ದು. ಅದನ್ನ ಹೇಳಿದೆ ನೋಡಿ, ಉತ್ತಮೋತ್ತಮ ವಿಜ್ಞಾನವು. ಅಂದ್ರೆ ಉತ್ತಮೋತ್ತಮ ಅಂದ್ರೆ ಇದಕ್ಕಿನ ಮೇಲೆ ಇನ್ನೊಂದಿಲ್ಲ. ಈ ಜ್ಞಾನಕ್ಕಿಂತ ಅತ್ಯುತ್ತಮವಾದದ್ದು ಇನ್ನೊಂದು ಜ್ಞಾನ ಇಲ್ಲ. ಇದೇ ಉತ್ತಮೋತ್ತಮ. ಅದಕ್ಕೋಸ್ಕರ 9ನೇ ಅಧ್ಯಾಯದಲ್ಲಿ ನೋಡಿದಲ್ಲ, ರಾಜವಿದ್ಯೆ ರಾಜಗುಹ್ಯಂ ಅಂದ್ರೆ ರಹಸ್ಯಗಳಲ್ಲಿ ಅತ್ಯಂತ ರಹಸ್ಯವಾದದ್ದು. ಮತ್ತೆ ವಿಜ್ಞಾನದಲ್ಲಿ ಅತ್ಯುತ್ತಮ ವಿಜ್ಞಾನ ಅನ್ನುವುದು ಈ ಭಗವದ್ಗೀತೆ ಅನ್ನುವುದು. ನೋಡಿ, ಇವನ್ ಇಲ್ಲೊಂದು ವರ್ಡ್ ಆಕ್ಚುಲಿ ಏನ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂದ್ರೆ ನೋಡಿ ಇಲ್ಲಿ ಸಕಾಲೇನೇಹ ಮಹತ ಅಂದ್ರೆ ಸಕಾಲೇನೇಹ ಮಾತ ಅಂದ್ರೆ ಏನಂದ್ರೆ ಇದು ಟೈಮ್ ಬೀಯಿಂಗ್. ಈಗ ಯಾವ ತರ ಇಕ್ಷ್ವಾಕು ಮಹಾರಾಜು ಆದ್ಮೇಲೆ ಈ ಭಗವದ್ಗೀತೆ ಈ ಆಧ್ಯಾತ್ಮಿಕ ಜ್ಞಾನ ಅನ್ನುವುದು ಕಂಟಿನ್ಯೂ ಆಗ್ಲಿಲ್ಲ. ಟೈಮ್ ಬೀಯಿಂಗ್ ಈ ಜ್ಞಾನ ಅನ್ನುವುದು ನಷ್ಟ ಅಂದ್ರೆ ಏನು ಡಿಸಪಿಯರ್ ಆಗುತ್ತೆ ಅಷ್ಟೇ. ಅಂದ್ರೆ ಅಂದ್ರೆ ಇದು ಪೂರ್ತಿಯಾಗಿ ನಾಶವಾಗುತ್ತದೆ ಅಂತದಲ್ಲ. ಏನಂದ್ರೆ ಅಲ್ಲಿಂದ ಅವರಿಂದ ಮತ್ತೆ ಇನ್ನೊಬ್ಬರಿಗೆ ಈ ಈ ಜ್ಞಾನ ಅನ್ನುವುದು ಟ್ರಾನ್ಸ್ಫರ್ ಆಗದೆ ಇರುವುದು ಅಷ್ಟೇ. ಆಕ್ಚುಲಿ ಇದೇನಂದ್ರೆ ಈ ಜ್ಞಾನ ಅನ್ನುವುದು ಸನಾತನ ಇದ್ದಂಗೆ. ಸನಾತನ ಅಂದ್ರೆ ಅದಕ್ಕೆ ಹುಟ್ಟು ಮತ್ತೆ ಸಾವು ಅನ್ನುವುದಿರುವುದಿಲ್ಲ. ಸೊ ಅದೇ ತರ ಈ ಆಧ್ಯಾತ್ಮಿಕ ಜ್ಞಾನ ಆಗಲಿ ಈ ದಿವ್ಯ ಜ್ಞಾನಕ್ಕೆ ಸಾವು ಅಂದ್ರೆ ನಾಶ ಅನ್ನುವುದಿಲ್ಲ. ನೋಡಿ, ಅದನ್ನ ಹೇಳಿರೋದಿಲ್ಲ, ನಾಶವಿಲ್ಲದ. ನೋಡಿ, ಇವನ್ ಭಗವದ್ಗೀತೆ 4ನೇ ಅಧ್ಯಾಯ 1ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ನೋಡಿ, ನಾಶವಿಲ್ಲದ ಈ ಯೋಗ ಜ್ಞಾನವನ್ನು ಅಂದ್ರೆ ನಾಶವಿಲ್ಲ. ಇವನ್ ಕೃಷ್ಣನೇ ಹೇಳ್ತಾ ಇದ್ದಾನೆ, ಈ ಜ್ಞಾನಕ್ಕೆ ಎಂದಿಗೂ ನಾಶ ಅನ್ನುವುದಿರುವುದಿಲ್ಲ, ನಾಶವಿಲ್ಲದ. ಸೊ ಏನಂದ್ರೆ ಮೇ ಬಿ ಈಗ ಇಕ್ಷ್ವಾಕುವಿನಿಂದ ಕಂಟಿನ್ಯೂ ಆಗಿಲ್ಲ ಅಷ್ಟೇ. ಸೊ ಎಲ್ಲೋ ಒಂಥರ ಡಿಸ್ಕಂಟಿನ್ಯೂ ಆಗಿದೆ. ಸೊ ಡಿಸ್ಕಂಟಿನ್ಯೂ ಆಗಿದೆ ಅನ್ನುವ ಇದಕ್ಕೆ ಅದು ಅಲ್ಲಿಗೆ ನಶಿಸಿ ಹೋಗಿದೆ ಅಂತಲ್ಲ. ಮೇ ಬಿ ಅಲ್ಲಿಂದ ಇನ್ನೊಬ್ಬರಿಗೆ ಪಾಸ್ ಆಗಿಲ್ಲ. ಸೊ ಅದನ್ನ ಮತ್ತೆ ಕಂಟಿನ್ಯೂ ಮಾಡೋಕೆ ಇವನ್ ಕೃಷ್ಣನೇ ಬಂದು, ಸೊ 2ನೇ ಇದ್ರಲ್ಲಿ ಕೃಷ್ಣನೇ ಬಂದು ಇವನ್ ಬ್ರಹ್ಮನಿಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಸೊ ಅದೇ ತರ ನೋಡಿ ಭಾವಾರ್ಥ.
ರಾಜ ಋಷಿಗಳು ಪ್ರಜೆಗಳನ್ನು ಆಳುವ ಹಾಗೆ ಗೀತೆಯ ಉದ್ದೇಶವನ್ನು ಕಾರ್ಯಗತ ಮಾಡಬೇಕಾಗಿತ್ತು. ಆದುದರಿಂದ ಗೀತೆಯು ಮುಖ್ಯವಾಗಿ ಅವರಿಗಾಗಿ ರಚಿತವಾದದ್ದೆಂದು ಸ್ಪಷ್ಟವಾಗಿ ಹೇಳಲಾಗಿದೆ ನೋಡಿ. ರಾಕ್ಷಸರಿಗೆ ಇದು ಎಂದೂ ಉದ್ದೇಶಿತವಾಗಿರಲಿಲ್ಲ, ಏಕೆಂದರೆ ಅವರು ಅದನ್ನು ಯಾರಿಗೂ ಪ್ರಯೋಜನವಾಗದಂತೆ ಹಾಳು ಮಾಡಿಬಿಡುತ್ತಿದ್ದರು ಮತ್ತು ಮನಸೋ ಇಚ್ಛೆಯಾಗಿ ಎಲ್ಲಾ ಬಗೆಯ ವ್ಯಾಖ್ಯಾನಗಳನ್ನು ಸೃಷ್ಟಿ ಮಾಡಿ ಬಿಡುತ್ತಿದ್ದರು. ಅಂದ್ರೆ ಏನಂದ್ರೆ ಇಲ್ಲೇನ್ ಎಕ್ಸ್ಪ್ಲೈನ್ ಮಾಡ್ತಾ ಇದಾರೆ ಅಂದ್ರೆ ಪ್ರಭುಪಾದ್ ಅವರು, ಸಪೋಸ್ ಏನಾದ್ರು ನಾವು ಆ ಡಿಸಿಪ್ಲಿಕ್ ಸಕ್ಸೆಷನ್ ಏನೀಗ ನಾವು ಇದನ್ನ ನೋಡಿದ್ವಲ್ಲ, ಕೃಷ್ಣನಿಂದ ಬ್ರಹ್ಮ ಆ ಒಂದು ಪರಂಪರೆಯಲ್ಲಿ ಬರ್ಲಿಲ್ಲ ಅಂದ್ರೆ, ಆ ಪರಂಪರೆಯಲ್ಲಿ ಏನಾದ್ರು ಈಗ ಆ ಇದನ್ನ ನೋಡಿದ್ವಲ್ಲ, ಇಲ್ಲಿ ನೋಡಿ, ಇಲ್ಲಿ ಎಕ್ಸಾಂಪಲ್ ನೋಡಿ, ಇಲ್ಲಿ ಲಾಸ್ಟ್ ಇಲ್ಲಿ ನೋಡಿ, ಇಲ್ಲಿಗೆ ಭಕ್ತಿ ವಿನೋದ್ ಠಾಕೂರ್. ಸೊ ಇವರಿಂದ ಇದು ಗೌರಕಿಶೋರ್ ದಾಸ್ ಅವರಿಗೆ ಟ್ರಾನ್ಸ್ಫರ್ ಆಗಿದೆ ದಿವ್ಯ ಜ್ಞಾನ ಅನ್ನೋದು. ಸೊ ಗೌರಕಿಶೋರ್ ದಾಸ್ ಬಾಬಾಜಿ ಅವರಿಂದ ಭಕ್ತಿ ಸಿದ್ಧಾಂತ ಸರಸ್ವತಿ ಮಹಾರಾಜ್ ಅವರಿಂದ ಎಸಿ ಭಕ್ತಿ ವೇದಾಂತ ಸ್ವಾಮಿ ಶಿಲಾ ಪ್ರಭುಪಾದ್. ಸೊ ಈ ತರ ಪರಂಪರೆಯಿಂದ ಏನಾದ್ರೂ ಆ ದಿವ್ಯ ಜ್ಞಾನ ಅನ್ನೋದು ಟ್ರಾನ್ಸ್ಫರ್ ಆಗ್ಲಿಲ್ಲ ಅಂದ್ರೆ ಏನಾಗುತ್ತದೆ ಅಂತೇಳಿ ಇಂದಿನ ಶ್ಲೋಕದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಭಾವಾರ್ಥದಲ್ಲಿ ನೋಡೇನಂದ್ರೆ, ಈ ರಾಕ್ಷಸ ನೋಡಿಲಿ, ಏಕೆಂದರೆ ಅವರು ಅದನ್ನು ಯಾರಿಗೂ ಪ್ರಯೋಜನವಾಗದಂತೆ ಹಾಳು ಮಾಡಿ ಬಿಡುತ್ತಿದ್ದರು. ಏನಕ್ಕೋಸ್ಕರ ನಾವು ಪರಂಪರೆಯಲ್ಲಿ ಬಂದಿರುವಂತಹ ಪುಸ್ತಕಗಳನ್ನೇ ಓದ್ಬೇಕಂದ್ರೆ, ಸಪೋಸ್ ಏನಾದ್ರು ಆ ಪರಂಪರೆಯಲ್ಲಿ ಅವರು ಬಂದಿರ್ಲಿಲ್ಲ ಅಂದ್ರೆ ಅವ್ರ ಇಷ್ಟಾನುಸಾರ ಅವರಿಗೆ ಬೇಕಾದದ್ದನ್ನ ಅದರಲ್ಲಿ ಚೇಂಜ್ ಮಾಡ್ತಾರೆ. ಅಂದ್ರೆ ಈಗ ಏನು ಇವನ್ ಈಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನೀವು ನೋಡಿದ್ರೆ ಮಾರ್ಕೆಟ್ ಅಲ್ಲಿ ಇವನ್ ಅಂದ್ರೆ ನಮ್ಮ ಒಂದು ಮಾರ್ಕೆಟ್ ಅಲ್ಲಿ ಆಕ್ಚುಲಿ 30-40 ತರಹದ ಭಗವದ್ಗೀತೆಗಳು ಸಿಗ್ತವೆ. ಅಂದ್ರೆ ಎಲ್ಲ ಕಮೆಂಟ್ರಿ. ಸೊ ಒರಿಜಿನಲ್ ಆಗಿ ಪ್ರಭುಪಾದ್ ಅವ್ರು ಬರ್ದಿರಲ್ಲ, ಅದ್ರ ಮೇಲೆ ಇನ್ನೊಬ್ರು ಯಾರೋ ಆ ಬುಕ್ ಅನ್ನು ತಗೊಂಡು ಅದ್ರ ಮೇಲೆ ಕಮೆಂಟ್ರಿ, ಇದು ಕರೆಕ್ಟ್ ಅಲ್ಲ, ಇದು ತಪ್ಪು, ಇದು ಕರೆಕ್ಟ್ ಅನ್ನೋದು ಕಮೆಂಟ್ರಿ ಬರ್ದಿದೆ. ಯಾರು ಒರಿಜಿನಲ್ ಆಗಿ ಯಾರು ಬರ್ದಿಲ್ಲ. ಒರಿಜಿನಲ್ ಆಗಿ ಬರ್ದಿರೋದು ಪ್ರಭುಪಾದ್ ಅವ್ರು, ಅದೇ ಪರಂಪರೆಯಲ್ಲಿ ಬಂದಿರೋ ಅದನ್ನ ಯೂಸ್ ಮಾಡ್ಕೊಂಡು ಬೇರೆಯವರು ಅದನ್ನ ಚೇಂಜ್ ಮಾಡಿದಾರೆ ಅಷ್ಟೇ. ಸೊ ಅಂತವನ್ನ ನಾವು ಓದಬಾರದು. ಏನಕ್ಕೋಸ್ಕರ ಅನ್ನೋದನ್ನ ನಾವು ಮುಂದಿನ ಶ್ಲೋಕದಲ್ಲಿ ತೋರಿಸ್ತೀವಿ. ಸಪೋಸ್ ಏನಾದ್ರು ಅಂತಹ ಪುಸ್ತಕಗಳನ್ನ ನಾವು ಓದಿದ್ರೆ ಏನಂದ್ರೆ, ಆ ಪರಂಪರೆಯಲ್ಲಿ ಬರದೇ ಇರುವಂತಹ ಅವರ ಪುಸ್ತಕಗಳನ್ನ ನಾವು ಓದಿದ್ರೆ ಅವರ ನೋಡಿ ಅದನ್ನ ಹೇಳಿರೋದು, ಅವರ ಇಚ್ಛಾನುಸಾರವಾಗಿ ಅದನ್ನ ಹಾಳು ಮಾಡಿಬಿಡ್ತಾರೆ ನೋಡಿ. ಏಕೆಂದರೆ ಅವರು ಅದನ್ನು ಯಾರಿಗೂ ಪ್ರಯೋಜನವಾಗದಂತೆ ಹಾಳು ಮಾಡಿಬಿಡುತ್ತಿದ್ದರು ಮತ್ತು ಮನಸೋ ಇಚ್ಛವಾಗಿ ಎಲ್ಲಾ ಬಗೆಯ ವ್ಯಾಖ್ಯಾನಗಳನ್ನು ಸೃಷ್ಟಿ ಮಾಡಿಬಿಡುತ್ತಿದ್ದರು. ಅಂದ್ರೆ ಸಪೋಸ್ ಏನಾದ್ರೂ ಅದನ್ನ ನಾವು ಪರಂಪರೆಯಲ್ಲಿ ಆ ಪುಸ್ತಕ ಅನ್ನುವುದು ಬರ್ಲಿಲ್ಲ ಅಂದ್ರೆ ಅವರ ಮನಸ ಇಚ್ಛೆ ಆಗಿ ಆ ವ್ಯಾಖ್ಯಾನಗಳನ್ನೆಲ್ಲ, ಅಂದ್ರೆ ಕೃಷ್ಣನಿಂದ ಬಂದಿರುವಂತಹ ಒರಿಜಿನಲ್ ಮಾತುಗಳನ್ನೆಲ್ಲ ಇವರು ವ್ಯಾಖ್ಯಾನಗಳನ್ನೆಲ್ಲ ಚೇಂಜ್ ಮಾಡ್ಬಿಡ್ತಾರೆ. ಸಪೋಸ್ ಏನಾದ್ರು ಪರಂಪರೆಯಲ್ಲಿ ಬರದೇ ಇರುವಂತಹವ್ರು, ಸಪೋಸ್ ಅದೇ ಪರಂಪರೆಯಲ್ಲಿ ಬಂದಿದ್ರೆ ಯಾವುದೇ ತರವಾದ ಏನು ಕೃಷ್ಣ ಬೋಧನೆ ಮಾಡಿದನೋ ಅದನ್ನೇ ಅವರು ಜಸ್ಟ್ ಕಂಟಿನ್ಯೂ ಮಾಡ್ತಾರೆ. ಯಾವುದೇ ತರವಾದ ಚೇಂಜಸ್ ಮಾಡುವುದಿಲ್ಲ ನೋಡಿ ಇಲ್ಲಿ. ಆದುದರಿಂದ ನಿಶ್ಚಯವಾಗಿಯೂ ಭಗವದ್ಗೀತೆಯನ್ನು ರಾಕ್ಷಸರಿಗಾಗಿ ಹೇಳಿಲ್ಲ. ನೀತಿ ನಿಷ್ಠೆಗಳಿಂದ ವ್ಯಾಖ್ಯಾನಕಾರ ಉದ್ದೇಶಗಳ ಮೂಲ ಉದ್ದೇಶವನ್ನು ನಷ್ಟಗೊಳಿಸಿದ ಕೂಡಲೇ ಗುರು ಪರಂಪರೆಯನ್ನು ಮತ್ತೆ ಸ್ಥಾಪಿಸುವ ಅಗತ್ಯವು ತಲೆದೂರಿತು. ಏನಕ್ಕೋಸ್ಕರ ನೋಡಿ, ಇವನ್ ಇಕ್ಷ್ವಾಕು ಆದ್ಮೇಲೆ ಕಂಟಿನ್ಯೂ ಆಗ್ಲಿಲ್ಲ. ಸೊ ಇಕ್ಷ್ವಾಕು ಆದ್ಮೇಲೆ ಏನಾಯ್ತಂದ್ರೆ, ಈ ಭಗವದ್ಗೀತೆ, ಈ ಆಧ್ಯಾತ್ಮಿಕ ಜ್ಞಾನವನ್ನ ಯಾರು ಈ ಗುರು ಪರಂಪರೆಯಲ್ಲಿ ಬರದೇ ಇರುವಂತಹ ಜನರು ಆ ಜ್ಞಾನವನ್ನ ತಗೊಂಡು ಅವ್ರ ಇಷ್ಟಾನುಸಾರ ಎಲ್ಲ ಚೇಂಜ್ ಮಾಡ್ತಾ ಇದ್ರು. ಸೊ ಅದಕ್ಕೋಸ್ಕರ ಮತ್ತೆ ಕೃಷ್ಣ ಬರ್ಬೇಕಾಯ್ತು. ಅದನ್ನ ಹೇಳ್ತಾ ಇದ್ದಾರೆ ನೋಡಿ. ನಷ್ಟಗೊಳಿಸಿದ ಕೂಡಲೇ ಗುರು ಪರಂಪರೆಯನ್ನು ಮತ್ತೆ ಸ್ಥಾಪಿಸುವ ಅಗತ್ಯವು ತಲೆದೋರಿತು. ಅಂದ್ರೆ ಆ ಗುರು ಪರಂಪರೆ ಅಲ್ಲಿಗೆ ಡಿಸ್ಕಂಟಿನ್ಯೂ ಆಯ್ತು. ಸೊ ಮತ್ತೆ ಆ ಗುರು ಪರಂಪರೆಯನ್ನು ಸೃಷ್ಟಿ ಮಾಡೋದಕ್ಕೋಸ್ಕರನೇ ಮತ್ತೆ ಕೃಷ್ಣ ಬರ್ಬೇಕಾಯ್ತು ನೋಡಿ. ಗುರು ಪರಂಪರೆಯು ಛೇದವಾಯಿತೆಂದು ಭಗವಂತನೇ 5,000 ವರ್ಷಗಳ ಹಿಂದೆ ಕಂಡುಕೊಂಡನು. ನೋಡಿ, ಇದು ಇವಾಗ ನೋಡಿ ಮೊದಲನೇ ಶ್ಲೋಕದಲ್ಲಿ ಮೊದಲು ಇವನ್ ಯಾವಾಗ ಆಗಿತ್ತಂದ್ರೆ, ಯಾವಾಗ ಕೃಷ್ಣ ಈ ಇಕ್ಷ್ವಾಕುವನಿಗೆ ಹೇಳಿದ್ದಂದ್ರೆ ನೋಡಿ ಇಲ್ಲಿ ಕೃಷ್ಣ ನೋಡಿ ಇಲ್ಲಿ ಕಲಿಯುಗದ ಅವಧಿ 4,32,000 ವರ್ಷಗಳು. ಇದರಲ್ಲಿ ಈಗ ತಾನೇ 5,000 ವರ್ಷಗಳು ಕಳೆದಿವೆ. ಇದಕ್ಕೆ ಇಂದಿನದು ದ್ವಾಪರ ಯುಗ. ನಮ್ಮ ಕಲಿಯುಗಕ್ಕಿಂತ ಇಂದಿನದು ದ್ವಾಪರ ಯುಗ ಎಷ್ಟು ವರ್ಷಗಳಂದ್ರೆ 8 ಲಕ್ಷ ವರ್ಷಗಳು. ಅದಕ್ಕೆ ಮೊದಲು ತ್ರೇತಾಯುಗದ ಎಷ್ಟಂದ್ರೆ 12 ಲಕ್ಷ ವರ್ಷಗಳು. ಹೀಗೆ ಸುಮಾರು 20 ಲಕ್ಷ 5,000 ವರ್ಷಗಳು ಹಿಂದೆ ಮನುವು ಭಗವದ್ಗೀತೆಯನ್ನು ತನ್ನ ಮಗನು ಶಿಷ್ಯನು ಭೂಲೋಕದ ಅರಸು ಆದ ಇಕ್ಷ್ವಾಕು ಮಹಾರಾಜನಿಗೆ ಉಪದೇಶಿಸಿದ. ನೋಡಿ, ಫಸ್ಟ್ ಯಾವಾಗ ಕೃಷ್ಣ ಇದು
ಸೂರ್ಯದೇವನಿಗೆ ಕೊಟ್ಟಿದ್ದ ನೋಡಿ. ಮನುವು, ಇದು ಮನು ಅಂದ್ರೆ ಯಾರು, ಇಕ್ಷ್ವಾಕು, ಸಾರಿ ವಿವಸ್ವಾನ್, ಆ ಸೂರ್ಯದೇವನ ಮಗ ಬಂದ್ಬಿಟ್ಟು ಮನು. ಮನುನ ಮಗ ಇಕ್ಷ್ವಾಕು. ಮನು ಇದು ಇಕ್ಷ್ವಾಕುವನಿಗೆ ಯಾವಾಗ ಹೇಳಿದ್ದಂದ್ರೆ 20,05,000 ವರ್ಷಗಳ ಹಿಂದೆ ಈ ಭಗವದ್ಗೀತೆಯನ್ನ ಅವನಿಗೆ ಪಾಸ್ ಮಾಡಿದ್ದು. ಅದಾದ್ಮೇಲೆ ನೋಡಿ ಎಷ್ಟು ವರ್ಷಗಳು, ಈಗ 20,05,000 ವರ್ಷಗಳ ಹಿಂದೆ ಇದೆ ಅಂದ್ರೆ ಬಿಟ್ವೀನ್ ಆಲ್ಮೋಸ್ಟ್ 15 ಲಕ್ಷ ವರ್ಷಗಳು, ಅಂದ್ರೆ ಅಲ್ಲಿ ಪರಂಪರೆ ಅನ್ನುವುದಿಲ್ಲ. ಓನ್ಲಿ ಯಾವಾಗ ಇದು ಕೃಷ್ಣ ಬಂದಿದ್ದಾರೆ ಈ 5,000 ವರ್ಷಗಳ ಹಿಂದೆ ಮಾತ್ರ. ಬಿಟ್ವೀನ್ ಎಷ್ಟು ವರ್ಷಗಳು ಅಂದ್ರೆ ಎಷ್ಟು ಲಕ್ಷ ವರ್ಷಗಳು ಯಾವುದೇ ಪರಂಪರೆ ಇಲ್ಲ. ಈ ರಾಕ್ಷಸರಾದಂತಹ ಎಂತ ರಾಕ್ಷಸ ಗುಣದಂತಿರುವಂತಹ ಋಷಿಗಳು ಯಾರೇ ಆಗ್ಲಿ, ಅವರಿಗೆ ಇಷ್ಟಾನುಸಾರ ಈ ಆಧ್ಯಾತ್ಮಿಕ ಜ್ಞಾನವನ್ನ ಅವರಿಗೆ ಅವರ ಇಚ್ಛೆಯಂತೆ ಚೇಂಜ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಮತ್ತೆ ಕೃಷ್ಣ ಬಂದು ಈ ಪರಂಪರೆಯನ್ನ ಸೃಷ್ಟಿ ಮಾಡಿದ್ದಾರೆ. ಅಂದ್ರೆ ಈ ಪರಂಪರೆಯ ಸೃಷ್ಟಿ ಮಾಡುವ ಅಗತ್ಯ ಮತ್ತೆ ಬಂದಿದೆ. ಏನಕ್ಕೋಸ್ಕರ ಅಂದ್ರೆ ಆ ಜ್ಞಾನ ಅನ್ನುವುದು ಕರೆಕ್ಟ್ ಆಗಿ ಒಬ್ಬರಿಂದ ಮತ್ತೆ ಇನ್ನೊಬ್ಬರಿಗೆ ಪಾಸ್ ಆಗ್ತಾ ಇಲ್ಲ, ಅದಕ್ಕೋಸ್ಕರ. ನೋಡಿ, ಗುರು ಪರಂಪರೆಯು ಛೇದವಾಯಿತೆಂದು ಭಗವಂತನೇ 5,000 ವರ್ಷಗಳ ಹಿಂದೆ ಕಂಡುಕೊಂಡನು. ಸೊ ಭಗವಂತನಿಗೆ ಗೊತ್ತಾಯ್ತು ಈ ತರ ಈ ಗುರು ಪರಂಪರೆಯ ಒಂದು ಚೈನ್ ಅನ್ನೋದು ಛೇದವಾಗಿದೆ. ಸೊ ಅಫ್ಕೋರ್ಸ್ ಅದಕ್ಕೋಸ್ಕರ ಮತ್ತೆ ಕೃಷ್ಣ ಅನ್ನೋನು ಅವತಾರ ಕೊಡ್ತಾನೆ. ಮತ್ತೆ ಆದುದರಿಂದ ಅವನು ಗೀತೆಯ ಉದ್ದೇಶವು ನಷ್ಟವಾಯಿತೆಂದು ಸಾರಿದ. ಅದೇ ರೀತಿ ಈಗಲೂ ವಿಶೇಷವಾಗಿ ಇಂಗ್ಲಿಷಿನಲ್ಲಿ ಗೀತೆಯ ಎಷ್ಟೋ ಆವೃತ್ತಿಗಳಿವೆ. ಸೊ ಅದನ್ನ ನಾನು ನಿಮ್ಗೆ ಹೇಳಿದ್ದು. ಇವನ್ ಕರೆಂಟ್ ಮಾರ್ಕೆಟ್ ಅಲ್ಲಿ ಎಷ್ಟೋ ತರವಾದ ಡಿಫ್ರೆಂಟ್ ಭಗವದ್ಗೀತೆಗಳು ನಮ್ಗೆ ಸಿಗ್ತವೆ. ಆದ್ರೆ ನಾವು ಭಗವದ್ಗೀತೆ ಯಥಾರೂಪ ಅಂದ್ರೆ ಅದ್ರಲ್ಲಿ ಆಕ್ಚುಲಿ ನಾವು ಭಗವದ್ಗೀತೆಯನ್ನು ನಾವು ಕೊಂಡ್ಕೊಂಡ್ರೆ ನಿಮ್ಗೆ ಭಗವದ್ಗೀತೆ ಆಸ್ ಇಟ್ ಈಸ್ ಅಂತ ಇರುತ್ತೆ. ಅದು ಆಕ್ಚುಲಿ ಭಗವದ್ಗೀತೆ ಆಸ್ ಇಟ್ ಈಸ್ ಅನ್ನುವುದು ಪ್ರಭುಪಾದವರ ಗುರು ಪರಂಪರೆಯಲ್ಲಿ ಬಂದಿರುವಂತಹ ಬುಕ್ಕು. ಸೊ ಏನಕ್ಕೋಸ್ಕರ ಆ ಬುಕ್ ಅನ್ನೇ ಓದ್ಬೇಕಂತ ಹೇಳಿದ ಅಂದ್ರೆ ನಮಗೆ ಇದಕ್ಕಿಂತ ಮುಂಚೆನೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ. ಸೊ ಅದರಲ್ಲಿ ಯಾವುದೇ ತರವಾದಂತಹ ಚೇಂಜಸ್ ಆಗಿಲ್ಲ. ಅಂದ್ರೆ ಏನು ಕೃಷ್ಣ ಬ್ರಹ್ಮನಿಗೆ ಹೇಳಿದನೋ ಅದೇ ಕಂಟಿನ್ಯೂಯೇಷನ್ ಆಗಿದೆ. ಸೊ ಅದೇ ಒಂದು ಗುರು ಪರಂಪರೆಯ ಒಂದು ಆದಿಯಲ್ಲಿ ಬಂದಿರುವಂತಹ ಪುಸ್ತಕ. ಅದು ಏನು ಕೃಷ್ಣ ಹೇಳಿದನೋ ಅದು ಆಸ್ ಇಟ್ ಈಸ್ ಆಗಿ ಈಗ್ಲೂ ಆ ತರ ಭಗವದ್ಗೀತೆ ಇದೆ. ಆಕ್ಚುಲಿ ನಿಮಗೆ ಅನ್ಸ್ಬೋದು ಈಗ ಅದನ್ನ ಓದಿದ್ರೆ ಏನು ಡಿಫ್ರೆಂಟ್ ಅಂದ್ರೆ, ಈಗ ಹೊರಗಡೆ ಸಿಗುವಂತಹ ಒಂದು ಬುಕ್ಗಳನ್ನ ಓದಿದ್ರೆ ಏನ್ ತಪ್ಪೇನಾಗುತ್ತದೆ ಅಂದ್ರೆ, ನೋಡಿ ಎಕ್ಸಾಂಪಲ್ ನೀವೇ ಅರ್ಥ ಮಾಡ್ಕೊಳ್ಬೇಕೇನಂದ್ರೆ, ಈಗ ಪ್ರಭುಪಾದವರ ಈ ಭಗವದ್ಗೀತೆಯನ್ನು ಓದಿ ಎಷ್ಟು ಜನ ಡಿವೋಟಿಗಳಾಗಿದ್ದಾರೆ. ಅದೇ ತರ ಆ ಮಾರ್ಕೆಟ್ ಅಲ್ಲಿ ಸಿಗುವಂತಹ ಬುಕ್ಗಳನ್ನು ಓದಿ ಎಷ್ಟು ಜನ ಇದು ಭಗವದ್ಗೀತೆಯನ್ನು ಓದಿ ಡಿವೋಟಿಗಳನ್ನಾಗಿದ್ದಾರೆ. ನೀವೇ ನೋಡಿ ಸ್ವಲ್ಪ. ಅಂದ್ರೆ ಜಸ್ಟ್ ಒಂದು ಅನಾಲಜಿ ನೀವೇ ಒಂದು ಅರ್ಥ ಮಾಡ್ಕೊಂಡ್ರೆ ನೋಡಿ, ಈ ಡಿವೋಟಿಗಳು ಎಷ್ಟು ಭಗವದ್ಗೀತೆಯ ಇದು ಪ್ರಭುಪಾದವರ ಭಗವದ್ಗೀತೆಯನ್ನು ಓದಿರುವಂತಹವರು ಮಾತ್ರ ಡಿವೋಟಿಗಳಾಗಲು ಸಾಧ್ಯ. ಏನಕ್ಕಂದ್ರೆ ಅದರಲ್ಲಿ ನಿಜವಾದ ಅಂದ್ರೆ ಏನು ಕೃಷ್ಣ ಅರ್ಜುನನಿಗೆ ಅಂದ್ರೆ ಕೃಷ್ಣ ಬೋಧನೆ ಮಾಡಿದನ ಅರ್ಜುನನಿಗೆ ಅದೇ ಯಥಾರೂಪವಾಗಿ ಬಂದಿದೆ. ಆದ್ರೆ ಬೇರೆಯವರು ಅವರಿಗೆ ಇಷ್ಟಾನುಸಾರ ಅಂದ್ರೆ ಅವರ ಮೆಟೀರಿಯಲ್ ಕಂಫರ್ಟ್ನೆಸ್ಗೋಸ್ಕರ ಎಷ್ಟೋ ಎಲ್ಲ ಚೇಂಜ್ ಮಾಡಿದ್ದಾರೆ. ಈಗ ಅವನ್ನೇ ಅಂದ್ರೆ ಅದಕ್ಕೊಂಥರ ಎಫೆಕ್ಟಿವ್ನೆಸ್ ಇರುವುದಿಲ್ಲ. ಫಸ್ಟ್ ಆಫ್ ಆಲ್ ಈ ಗುರು ಪರಂಪರೆಯಲ್ಲಿ ಬಂದಿರುವಂತಹದ್ದು ಬಹಳ ಎಫೆಕ್ಟಿವ್ನೆಸ್ ಆಗಿರುತ್ತೆ. ಏನಕ್ಕಂದ್ರೆ ಕೃಷ್ಣ ಹೇಳಿರುವಂತಹ ಮಾತುಗಳು ಅವೆಲ್ಲ. ಆದ್ರೆ ಈಗ ಯಾವುದೋ ಒಬ್ಬ ಆರ್ಡಿನರಿ ಪರ್ಸನ್, ಮೆಟೀರಿಯಲಿಸ್ಟಿಕ್ ಒಂದು ಐಹಿಕ ಜಗತ್ತಿನಲ್ಲಿ ವಾಸಿಸುವಂತಹ ಒಬ್ಬ ಮನುಷ್ಯ ಏನೇ ಬರೆದರೂ ಅದಕ್ಕೆ ಅಷ್ಟು ಎಫೆಕ್ಟಿವ್ನೆಸ್ ಇರುವುದಿಲ್ಲ. ಅದರಿಂದ ನಾವು ಓದಿದ್ರು ಕೂಡ ನಮಗೆ ಒಂದು ಇದಾಗಲ್ಲ, ಎಫೆಕ್ಟಿವ್ನೆಸ್ ಇರುವುದಿಲ್ಲ ಅದು. ನೋಡಿ ಅವುಗಳಲ್ಲಿ ಆಕ್ಚುಲಿ ಒಂದು ಶ್ಲೋಕ ಇದೆ ಇವನ್ ಮಧ್ಯದಲ್ಲಿ. ಅಂದ್ರೆ ಏನಕ್ಕೋಸ್ಕರ ನಾವು ಆ ವೈಷ್ಣವರಿಂದ ಯಾವುದೇ ಪದವನ್ನ ಕೇಳಬಾರ್ದು ಅನ್ನೋದಕ್ಕೆ ನೋಡಿ ಇಲ್ಲೊಂದು ಶ್ಲೋಕ ಇದೆ, ತೋರಿಸ್ತೇನೆ ನಿಮಗೆ. ಏನಕ್ಕೋಸ್ಕರ ನಾವು ಒತ್ತಿ ಇದು ಏನಕ್ಕೋಸ್ಕರ ಹೇಳ್ತಾ ಇದ್ದೀನಿ ಎಂದು, ಏನಕ್ಕೋಸ್ಕರ ಅದನ್ನ ನಾವು ಓದಬಾರ್ದು ಅಂತ ನೋಡಿ ಅಲ್ಲಿ. ನಿಮಿಷ. ಏನಕ್ಕೋಸ್ಕರ ನಾವು ಅವೈಷ್ಣವರಿಂದ, ವೈಷ್ಣವ ಅಂದ್ರೆ ಡಿವೋಟಿ, ಅವೈಷ್ಣವ ಅಂದ್ರೆ ಡಿವೋಟಿ ಅಲ್ಲದಿರುವಂತಹರು. ಯಾರು ಕೃಷ್ಣನ ಡಿವೋಟಿ ಆಗದೆ ಇರುವಂತಹವರಿಂದ
ಏನಕ್ಕೋಸ್ಕರ ನಾವು ಇದನ್ನ ಕೇಳಬಾರ್ದು ಅನ್ನೋದಕ್ಕೆ ನೋಡಿ ಇಲ್ಲಿ. ಮತ್ತೆ 669ರಲ್ಲಿ ಒಂದು ನಿಮಿಷ ಅದು ಶ್ಲೋಕ ತೆಗಿತೀನಿ ಒಂದು. ಆಕ್ಚುಲಿ ಇದು ಇಂಪಾರ್ಟೆಂಟ್ ಶ್ಲೋಕ. ಏನಕ್ಕೋಸ್ಕರ ನಾವು ಈ ವೈಷ್ಣವರಿಂದ ಯಾವುದೇ ತರವಾದಂತಹ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆದುಕೊಳ್ಬಾರ್ದು ಅನ್ನೋದಕ್ಕೆ ಇಂಪಾರ್ಟೆಂಟ್ ಏನಂದ್ರೆ ಅಫ್ಕೋರ್ಸ್ ನಾವು ಅವರು ಫಸ್ಟ್ ಆಫ್ ಆಲ್ ಅವರು ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಇದ್ರೆ ನಾವು ಅದನ್ನ ಕೇಳ್ಬೋದು. ಆದ್ರೆ ಅವರೇ ಅದನ್ನ ಜಸ್ಟ್ ಒಂದು ಆಕ್ಚುಲಿ ಇವನ್ ಪ್ರಭುಪಾದ ಅವ್ರ ಲೆಕ್ಚರ್ ಕೇಳ್ತಾ ಇದ್ರೆ ಈ ಆಧ್ಯಾತ್ಮಿಕ ಜ್ಞಾನ ಅನ್ನೋದು ಯಾವ ತರ ಆಗಿದೆ ಅಂದ್ರೆ ಈಗಿನ ಕರೆಂಟ್ ಸಿಚುವೇಶನ್ ಅಲ್ಲಿ ಆ ಅಂದ್ರೆ ಅವರು ದುಡ್ಡಿಗೋಸ್ಕರ ಮಾಡ್ತಾ ಇದ್ದಾರೆ. ಅಂದ್ರೆ ದುಡ್ಡು ಅಂದ್ರೆ ಅದರಿಂದ ಅವರ ದುಡ್ಡು ಪಡ್ಕೊಂಡು ದುಡ್ಡನ್ನ ಅಂದ್ರೆ ಅವರ ಒಂದು ವೈಯಕ್ತಿಕ ಇದಕ್ಕೋಸ್ಕರ ಯೂಸ್ ಮಾಡ್ತಾ ಇರೋದಂತದ್ದು. ಮಧ್ಯದಲ್ಲಿ ಇಲ್ಲ 8 12 8 Okay, ಎಲ್ಲ ನೋಡೋಣ. ಶ್ರೀ ಆದಿ 8.39 ಪ್ರಭು. ಇವನ್ ಇದು ಮಧ್ಯ ಶ್ರೀ ಆದಿ 8.39 ಪಪೋಟ್ 8.200 ಅಲ್ಲೂ ಇದೆ ಮಧ್ಯ ಅಲ್ಲಿ. ಬಟ್ ನಾನು ಇದು ಅದು PDF ಅಲ್ಲಿ ಸಿಗ್ತಾ ಇಲ್ಲ. ಶ್ರೀ ಆದಿ 8.39 ಪಪೋಟ್ ಅಲ್ಲೂ ಇದೆ ನೋಡಿ. ಓಕೆ, ಇಲ್ಲಿ ನೋಡಿ. ಯಾ, ಓಕೆ, ಇವನ್ ಮಧ್ಯ CC ಮಧ್ಯ 8ನೇ ಅಧ್ಯಾಯ 200ನೇ ಶ್ಲೋಕದಲ್ಲಿ ಕೂಡ ಇವನ್ ಪರ್ಪೋರ್ಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಏನಂದ್ರೆ ನೋಡಿ ಇಲ್ಲಿ ಶ್ರೀ ಸನಾತನ ಗೋಸ್ವಾಮಿ ಅವರು ಈ ವೈಷ್ಣವನಿಂದ ಕೃಷ್ಣನನ್ನು ಕುರಿತು ಶ್ರವಣ ಮಾಡಬೇಕು ಎಂದು ಶ್ರೀಲ ಸನಾತನ ಗೋಸ್ವಾಮಿ ಅವರು ನಮಗೆ ಉದ್ದೇಶಿಸಿದ್ದಾರೆ. ಅವೈಷ್ಣವನಿಂದ ಶ್ರವಣ ಮಾಡಬಾರದು ಎಂದು ಅವರು ಕಟ್ಟುನಿಟ್ಟಾಗಿ ನಿಷೇಧಿಸಿದ್ದಾರೆ. ನೋಡಿ, ಅವೈಷ್ಣವ ಅಂದ್ರೆ ಯಾರಂದ್ರೆ ವೈಷ್ಣವ ಅಂದ್ರೆ ಡಿವೋಟಿ ಅಂದ್ರೆ ಯಾರು ಕೃಷ್ಣನ ಸೇವೆಯನ್ನು ಮಾಡೋದಕ್ಕೋಸ್ಕರ ಇರ್ತಾರೋ ಅವರನ್ನ ಡಿವೋಟಿ ಅಂದ್ರೆ ವೈಷ್ಣವರು ಅಂತ ಕರೀತಾರೆ. ವೈಷ್ಣವ ಅಂದ್ರೆ ಯಾರು ಕೃಷ್ಣನಿಗೆ ಸೇವೆಯನ್ನು ಮಾಡುವುದಿಲ್ಲವೋ, ಯಾರು ಕೃಷ್ಣನ ಈ ಆಧ್ಯಾತ್ಮಿಕ ಜ್ಞಾನವನ್ನು ನಂಬುವುದಿಲ್ಲವೋ ಅಂತವರನ್ನ ವೈಷ್ಣವರು ಅಂದ್ರೆ ಡಿಮನ್ಸ್ ಅಂತ ಕರೀತಾರೆ. ಅವರಿಗೆ ಯಾವುದೇ ತರವಾದಂತಹ ಈ ಆಧ್ಯಾತ್ಮಿಕ ಜ್ಞಾನದ ಬಗ್ಗೆ ಅರಿವಿಲ್ಲದಿರುವುದು ಅಂತವರನ್ನ ಅವೈಷ್ಣವ ಅಂತ ಕರೀತಾರೆ. ನೋಡಿ, ಇಲ್ಲಿ ಏನು ಶ್ಲೋಕ ಇದೆ ನೋಡಿ. ಅವೈಷ್ಣವ ಮುಖೋ ದೀರ್ಘಂ ಪೂತಂ ಹರಿ ಕಥಾಮೃತಂ. ನೋಡಿ, ಶ್ರವಣಂ ನೈವ ಕರ್ತವ್ಯಂ ಸರ್ಪೋಚಿಸ್ತಂ ಯತ ಪಾಯಃ. ನೋಡಿ ಇಲ್ಲಿ ಹೀಗೆ ಪದ್ಮ ಪುರಾಣದಿಂದ ಉದ್ಧಾರಿಸಲುತ್ತ
ಶ್ರೀಲ ಸನಾತನ ಗೋಸ್ವಾಮಿ ಅವರು ನಮ್ಮನ್ನು ಎಚ್ಚರಿಸುತ್ತಾರೆ. ಅವೈಷ್ಣವನೊಬ್ಬನು ಎಂತಹ ಶ್ರೇಷ್ಠ ಲೌಕಿಕ ವಿದ್ವಾಂಸನೇ ಆಗಿದ್ದರು, ಅಂದ್ರೆ ಅವನು ಈ ಐಹಿಕ ಜ್ಞಾನದಲ್ಲಿ ಎಷ್ಟೇ ಒಂದು ಟಾಪ್ ಮೋಸ್ಟ್ ಆಗಿದ್ರು, ಅವನಿಗೆ ಐಹಿಕ ಜ್ಞಾನ ಅನ್ನೋದು ಎಷ್ಟೇ ಇದ್ರು, ಅವನು ಇವನ್ PhD ಪ್ರೊಫೆಸರ್ ಎಂತವನೇ ಆಗಿರ್ಲಿ, ಆದರೆ ಅವನು ಅವೈಷ್ಣವನಾಗಿದ್ದರೆ ನೋಡಿ, ವಿದ್ವಾಂಸನೇ ಆಗಿದ್ದರು, ಅವನಿಂದ ಕೃಷ್ಣನನ್ನು ಕುರಿತು ಏನನ್ನು ಶ್ರವಣ ಮಾಡಬಾರದು. ನೋಡಿ, ಹಾವು ಮುಟ್ಟಿದ ಹಾಲು ವಿಷದ ಗುಣವನ್ನು ಹೊಂದಿರುವಂತೆ. ಅಂದ್ರೆ ಸಪೋಸ್ ಏನಾದ್ರು ನೋಡಿ, ಈಗ ಇವನ್ ಒಂದು ಒಂದು ಮಡಿಕೆಯಲ್ಲಿ ಅಲ್ಲಿ ಒಂದು ಪಾಟ್ ಅಲ್ಲಿ ಫುಲ್ ಹಾಲಿದ್ರು ಕೂಡ ಜಸ್ಟ್ ಒಂದು ಡ್ರಾಪ್ ಅನ್ನುವುದು, ಅಂದ್ರೆ ಒಂದು ಹನಿ ಅಂತಹ ಒಂದು ಹಾವಿನ ಒಂದು ವಿಷ ಅನ್ನುವುದು ಅದರಲ್ಲಿ ಬಿದ್ರೆ ಎಂಟೈರ್ ನಮಗೆ ಅದರಲ್ಲಿ ಆ ಮಡಿಕೆಯಲ್ಲಿ ಇರುವಂತಹ ಹಾಲೆಲ್ಲ ನಾಶವಾಗುತ್ತದೆ ಅಂದ್ರೆ ಅದೊಂದು ಪಾಯ್ಸನಸ್ ಆಗುತ್ತೆ. ಸೊ ಅದೇ ತರ ಇವನ ಒಬ್ಬ ವಿದ್ವಾಂಸನಾದಂತವನು, ಎಷ್ಟೇ ಅವನು ವಿದ್ವಾಂಸನಾಗಿದ್ರು, ಅವನು ಎಷ್ಟೇ PhD, ಅವನ ಪ್ರೊಫೆಸರ್, ಇವನ್ IIT ಏನೇ ಆಗಿರ್ಲಿ ಅವನು, ಆದ್ರೆ ಸಪೋಸ್ ಅವನು ಅವೈಷ್ಣವನಾಗಿದ್ರೆ ಅವನಿಂದ ನಾವು ಎಂದಿಗೂ ಈ ಕೃಷ್ಣನ ಕುರಿತು ಈ ಆಧ್ಯಾತ್ಮಿಕ ಜ್ಞಾನವನ್ನು ನಾವು ಪಡೆದುಕೊಳ್ಬಾರ್ದು. ಅದು ನೋಡಿ, ಅವೈಷ್ಣವನು ಕೃಷ್ಣನನ್ನು ಕುರಿತು ಮಾಡಿದ ಪ್ರವಚನವು ವಿಷಯುಕ್ತವಾಗಿರುತ್ತದೆ, ಆದರೆ ವೈಷ್ಣವನು ದೇವೋತ್ತಮ ಪರಮ ಪುರುಷನಿಗೆ ಶರಣಾಗತನಾಗುವುದರಿಂದ ಅವನ ಮಾತುಗಳು ಆಧ್ಯಾತ್ಮಿಕ ಪಟುತ್ವಗಳನ್ನು ಹೊಂದಿರುತ್ತವೆ. ಭಗವದ್ಗೀತೆಯಲ್ಲಿ 10:10 ಪರಮಪ್ರಭು ಹೀಗೆ ಹೇಳುತ್ತಾನೆ ನೋಡಿ. ಅಂದ್ರೆ ಏನಕ್ಕೋಸ್ಕರ ಈ ಅವೈಷ್ಣವರಿಂದ ಕೇಳಬಾರ್ದಂದ್ರೆ, ಅವೈಷ್ಣವರಿಂದ ಕೇಳಿದ್ರೆ ಅವನ ಮಾತುಗಳು ವಿಷಪೂರಿತವಾಗಿರುತ್ತವೆ. ಅದೇ ತರ ನೋಡಿ, ಒಬ್ಬ ವೈಷ್ಣವನಾದಂತವನು ಅಂದ್ರೆ ಕೃಷ್ಣನ ಸೇವಕನಾದಂತವನ ಹತ್ರ ನಾವು ಈ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆದುಕೊಂಡ್ರೆ ನಮಗೆ ಅದು ಈಸಿಯಾಗಿ, ಅಂದ್ರೆ ಶರಣಾಗತನಾದಂತವನಿಂದ ಈ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆದುಕೊಳ್ಬೇಕು. ನೋಡಿ ಇಲ್ಲಿ ಭಗವದ್ಗೀತೆ 10ನೇ ಅಧ್ಯಾಯ 10ನೇ ಶ್ಲೋಕದಲ್ಲಿ ಏನ್ ಹೇಳಿದೆ ಅಂದ್ರೆ ನೋಡಿ, ತೇಷಾಂ ಸತತ ಯುಕ್ತಾನಾಂ ಭಜತಂ ಪ್ರೀತಿ ಪೂರ್ವಕಂ ದಧಾಮಿ ಬುದ್ಧಿ ಯೋಗಂ ತಂ ಏನಾ ಮಾಂ ಉಪಯಂತಿತೆ. ನೋಡಿ, ಯಾರು ನನ್ನನ್ನು ಪ್ರೀತಿಪೂರ್ವಕವಾಗಿ ಆರಾಧಿಸುವುದರಲ್ಲಿ ನಿರತವಾಗಿ ಮಗ್ನನಾಗಿರುತ್ತಾರೋ ಅವರಿಗೆ ನನ್ನಲ್ಲಿಗೆ ಬರುವ ತಿಳುವಳಿಕೆಯನ್ನು ಕೊಡುತ್ತೇನೆ. ನೋಡಿ, ಯಾರು ಕೃಷ್ಣನಿಗೆ ಈ ಕೃಷ್ಣನ ಸೇವೆಯನ್ನ ಕರೆಕ್ಟ್ ಆಗಿ ಮಾಡ್ತಾರೋ ಅಂತವರಿಗೆ ಕೃಷ್ಣನಲ್ಲಿಗೆ ಯಾವ ತರ ಹೋಗ್ಬೇಕು ಅನ್ನುವ ಜ್ಞಾನವನ್ನು ಕೃಷ್ಣ ಅವರಿಗೆ ಕೊಡ್ತಾನೆ. ಪರಿಶುದ್ಧ ವೈಷ್ಣವನು ನುಡಿಯುವಾಗ ಪರಿಪೂರ್ಣವಾಗಿಯೇ ನುಡಿಯುತ್ತಾನೆ. ಇದು ಹೇಗೆ? ಅವನ ನುಡಿಯನ್ನು ಹೃದಯಾಂತರಳದಲ್ಲಿರುವ ಕೃಷ್ಣನೇ ಸ್ವತಃ ನಿರ್ವಹಿಸುತ್ತಾನೆ. ನೋಡಿ, ಡಿವೋಟಿ ಆದಂತವನ ಹೃದಯದಲ್ಲಿ, ಅಫ್ಕೋರ್ಸ್ ಪ್ರತಿಯೊಬ್ಬರ ಹೃದಯದಲ್ಲಿ ಪರಮಾತ್ಮನಾಗಿ ಕೃಷ್ಣ ಇರ್ತಾನೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಯಾರು ವೈಷ್ಣವರಾಗಿರ್ತಾರೋ, ಯಾರು ಸದಾ ಕೃಷ್ಣನ ಸೇವೆಯನ್ನು ಮಾಡ್ತಾ ಇರ್ತಾರೋ ಅಂತವರಲ್ಲಿ ಕೃಷ್ಣನೇ ಸ್ವತಃ ಕೃಷ್ಣನೇ ಸ್ವತಃ ಒಳಗಿನಿಂದ ಈ ಆಧ್ಯಾತ್ಮಿಕ ಜ್ಞಾನವನ್ನು ಕೊಡ್ತಾನೆ. ಶ್ರೀಲ ರಾಮಾನಂದರಾಯರು ಶ್ರೀ ಚೈತನ್ಯ ಮಹಾಪ್ರಭುಗಳಿಂದ ಈ ಅನುಗ್ರಹ ಸ್ವೀಕರಿಸುತ್ತಾರೆ. ಆದ್ದರಿಂದ ತಾವು ಏನನ್ನು ನುಡಿಯುತ್ತಿದ್ದಾರೋ ಅದು ತಮ್ಮ ತಿಳುವಳಿಕೆಯಿಂದ ಮೂಡಿ ಬಂದದ್ದಲ್ಲ ಎಂದು ಅವರು ಒಪ್ಪಿಕೊಳ್ಳುತ್ತಾರೆ. ಹಾಗೆ ನೋಡಿದರೆ ಪ್ರತಿಯೊಂದು ಶ್ರೀ ಚೈತನ್ಯ ಮಹಾಪ್ರಭುಗಳಿಂದ ಬರುತ್ತಿತ್ತು. ಭಗವದ್ಗೀತೆಯ ಪ್ರಕಾರ ನೋಡಿ, 15ನೇ ಅಧ್ಯಾಯ 15ನೇ ಶ್ಲೋಕದಲ್ಲಿ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿರ್ಜ್ಞಾನಮಪೋಹಂ ಚ ವೇದೈಶ್ಚ ಸರ್ವೇರಹಮೇವ ವೇದೋ ವೇದಾಂತ ಕೃತ್ ವೇದ ವಿದ್ಯೇವ ಚಾಹಂ. ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ದಾನೆ ಅಂದ್ರೆ ನೋಡಿ, ಕೃಷ್ಣ ಏನ್ ಹೇಳ್ತಿದ್ದಾನೆ ಅಂದ್ರೆ ಇಲ್ಲಿ ನೋಡಿ, ನಾನು ಪ್ರತಿಯೊಬ್ಬರ ಹೃದಯದಲ್ಲಿ ಕುಳಿತಿದ್ದೇನೆ. ನನ್ನಿಂದ ಸ್ಮೃತಿ, ಜ್ಞಾನ ಮತ್ತೆ ವಿಸ್ಮೃತಿಗಳು ಬರುತ್ತವೆ. ಎಲ್ಲಾ ವೇದಗಳಿಂದ ತಿಳಿಯಬೇಕಾದದ್ದು ನನ್ನನ್ನೇ. ವಾಸ್ತವದಲ್ಲಿ ವೇದಾಂತಗಳನ್ನು ರಚಿಸಿದವನು ನಾನೇ ಮತ್ತು ವೇದಗಳನ್ನು ತಿಳಿದವನು ನಾನೇ. ಅಫ್ಕೋರ್ಸ್ ಈ ವೇದಗಳನ್ನೆಲ್ಲ ಸೃಷ್ಟಿ ಮಾಡಿರುವುದು ಯಾರಂದ್ರೆ ಕೃಷ್ಣನೇ. ಅಫ್ಕೋರ್ಸ್ ಈ ವೇದಗಳಿಂದ ನಾವು ತಿಳಿದುಕೊಳ್ಳಬೇಕಾಗದ್ದು ಏನಂದ್ರೆ ಕೃಷ್ಣನನ್ನೇ. ಸೊ ಕೃಷ್ಣ ನೋಡಿ, ಎಲ್ಲಾ ಜ್ಞಾನವು ಪ್ರತಿಯೊಬ್ಬರ ಹೃದಯದಲ್ಲಿ ಇರುವ ದೇವೋತ್ತಮ ಪರಮ ಪುರುಷನಿಂದ ಹೊರಹೊಮ್ಮಿದ್ದು. ಎಲ್ಲಾ ಜ್ಞಾನವು ನೋಡಿ ಪ್ರತಿಯೊಬ್ಬರ ಹೃದಯದಲ್ಲೂ
ಇರುವ ದೇಹೋತ್ತಮ ಪರಮ ಪುರುಷನಿಂದ ಹೊರಹೊಮ್ಮಿದ್ವಿ. ನಮ್ಮ ಎಲ್ಲಾ ಜ್ಞಾನವು ಅಫ್ಕೋರ್ಸ್ ಅದು ಕೃಷ್ಣ ಪ್ರತಿಯೊಬ್ಬರ ಹೃದಯದಲ್ಲಿ ಪರಮಾತ್ಮನಾಗಿ ಕುಂತ್ಕೊಂಡಿರ್ತಾನಲ್ಲ, ಅವನಿಂದನೇ ಬಂದಿದ್ದ ಇದೆ ಎಲ್ಲ. ನಾವ್ ಏನೇ ಜ್ಞಾನ ಇದ್ರು, ಐಹಿಕ ಜ್ಞಾನ ಇದ್ರು, ನಮ್ಗೆ ಆಧ್ಯಾತ್ಮಿಕ ಜ್ಞಾನ ಇದ್ರು, ದಿವ್ಯ ಜ್ಞಾನ ಇದ್ರು, ಯಾವುದೇ ತರವಾದ ಜ್ಞಾನ ಇದ್ರು ಕೂಡ ಅದು ಎಲ್ಲಾನು ಎಲ್ಲಿಂದ ಬಂದಿರುವುದು ಅಂದ್ರೆ ಕೃಷ್ಣ. ಈ ಕೃಷ್ಣ ನಮ್ಮ ಹೃದಯದಲ್ಲಿ ಪರಮಾತ್ಮನಾಗಿ ಕುಂತ್ಕೊಂಡು ಆ ಜ್ಞಾನವನ್ನು ಕೊಡ್ತಾ ಇದ್ದಾನೆ. ಆದ್ರೆ ನಿಮ್ಗೆ ಡಿವೋಟಿ ಆಗಿದ್ರೆ, ಅಫ್ಕೋರ್ಸ್ ಆ ಡಿವೋಟಿ ಸಪೋಸ್ ನೀವು ವೈಷ್ಣವನಾಗಿದ್ರೆ ನಿಮಗೆ ಆಧ್ಯಾತ್ಮಿಕ ಜ್ಞಾನವನ್ನು ಕೃಷ್ಣ ನಿಮಗೆ ಕೊಡ್ತಾನೆ. ಅದೇ ತರ ನೀವು ಅವೈಷ್ಣವನಾಗಿದ್ರೆ ಅಫ್ಕೋರ್ಸ್ ನೀವೇನಾದ್ರೂ ಅವೈಷ್ಣವನಾಗಿದ್ರೆ ನಮಗೆ ಐಹಿಕ ಜ್ಞಾನವನ್ನು ಕೊಡ್ತಾನೆ ಅಷ್ಟೇ. ಯಾವುದೇ ತರವಾದ ಜ್ಞಾನ ಆಗ್ಲಿ ನೋಡಿ, ಆಲ್ ಇಂಟೆಲಿಜೆನ್ಸ್ ಅಂದ್ರೆ ಯಾವುದೇ ತರವಾದ ಜ್ಞಾನ, ಐದರ್ ನಿಮ್ಗೆ ಆಧ್ಯಾತ್ಮಿಕ ಜ್ಞಾನ ಆಗ್ಲಿ ಐಹಿಕ ಜ್ಞಾನ ಆಗ್ಲಿ, ಅದು ಬಂದಿರುವುದಂತ ಎಲ್ಲ ಅಂದ್ರೆ ಕೃಷ್ಣನಿಂದಾನೆ. ಏನಕ್ಕಂದ್ರೆ ಕೃಷ್ಣನೇ ಈ ನಮ್ಮ ಜಗತ್ತನ್ನು ಸೃಷ್ಟಿಸಿರುವುದು, ಪ್ರತಿಯೊಂದು ಕೃಷ್ಣನೇ ಸೃಷ್ಟಿಸಿರುವುದು. ಇವನ್ ಐಹಿಕ ಜಗತ್ತನ್ನು ಸೃಷ್ಟಿಸುವುದು ಕೃಷ್ಣನೇ, ಆಧ್ಯಾತ್ಮಿಕ ಜಗತ್ತನ್ನು ಸೃಷ್ಟಿಸುವುದು ಕೂಡ ಕೃಷ್ಣನೇ. ಏನೇ ಬಂದ್ರು ಅದೆಲ್ಲಾನು ಕೃಷ್ಣನಿಂದಾನೆ. ನೋಡಿ, ಭಕ್ತರಲ್ಲದವರ ಇಂದ್ರಿಯ ತೃಪ್ತಿಗಾಗಿ, ನೋಡಿ ಭಕ್ತರಲ್ಲದವರ ಅಂದ್ರೆ ಅವೈಷ್ಣವರ ಇಂದ್ರಿಯ ತೃಪ್ತಿಗಾಗಿ ಪರಮಪ್ರಭುವನ್ನು ಪ್ರಾರ್ಥಿಸಲು ಬಯಸುತ್ತಾರೆ. ಆದ್ದರಿಂದ ಭಕ್ತರಲ್ಲದವರು ಮಾಯೆಯ ಪ್ರಭಾವಕ್ಕೆ ಬರುತ್ತಾರೆ. ಆದರೆ ಭಕ್ತನನ್ನು ನಿರ್ದೇಶಿಸುವವನು ದೇಹೋತ್ತಮ ಪರಮ ಪುರುಷ. ಅಂದ್ರೆ ನೋಡಿ, ಯಾರು ಈ ಆಗಿರುವುದಿಲ್ಲವೋ ಅಂತವರು ಏನು ಕೃಷ್ಣನನ್ನು ಏನಕ್ಕೆ ಅಂದ್ರೆ ಕೃಷ್ಣನ ಈ ಜ್ಞಾನವನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಈ ಐಹಿಕ ಸುಖಕ್ಕೋಸ್ಕರ. ಆದರೆ ಭಕ್ತರಾದಂಥವರು ಅಂದ್ರೆ ವೈಷ್ಣವರಾದಂಥವರು ಈ ಜ್ಞಾನವನ್ನು ಕೃಷ್ಣನಿಗೋಸ್ಕರ ಮಾತ್ರ ಉಪಯೋಗಿಸುತ್ತಾರೆ. ಸೊ ಅದಕ್ಕೋಸ್ಕರ ಕೃಷ್ಣ ಪರಮಾತ್ಮನಾಗಿ ಅವರ ಹೃದಯದಲ್ಲಿ ಇದ್ಕೊಂಡು ಅವರನ್ನ ಗೈಡ್ ಮಾಡ್ತಾ ಇರ್ತಾನೆ. ಯಾವ ತರ ಮಾಡ್ಬೇಕು, ಏನ್ ಮಾಡ್ಬೇಕು ಅನ್ನೋದನ್ನ ಕೃಷ್ಣನೇ ಆದ ವೈಷ್ಣವರಿಗೆ ಒಂದು ದಾರಿಯನ್ನು ತೋರಿಸ್ತಾ ಇರ್ತಾನೆ. ಆದರೆ ಭಕ್ತನನ್ನು ನಿರ್ದೇಶಿಸುವವನು ದೇಹೋತ್ತಮ ಪರಮ ಪುರುಷ. ಭಕ್ತನನ್ನು ಯಾರು ನಿರ್ದೇಶಿಸುತ್ತಾರೆ ಅಂದ್ರೆ ಯಾರು ನಮಗೆ ದಾರಿಯನ್ನು ತೋರಿಸುತ್ತಾರೆ ಈ ಆಧ್ಯಾತ್ಮಿಕ ಜ್ಞಾನದ ಬಗ್ಗೆ. ಸೊ ಅದು ಕೃಷ್ಣನೇ, ಅದು ಭಕ್ತರಿಗೆ ಮಾತ್ರ. ನೋಡಿ, ಅಂತಹ ಭಕ್ತನು ಯೋಗ ಮಾಯೆಯ ಪ್ರಭಾವಕ್ಕೆ ಬರುತ್ತಾನೆ. ನೋಡಿ, ದೇವೋತ್ತಮ ಪರಮ ಅಂತಹ ಭಕ್ತನು ಯೋಗ ಮಾಯೆಯ ಪ್ರಭಾವಕ್ಕೆ ಬರುತ್ತಾನೆ. ತತ್ಫಲವಾಗಿ ಭಕ್ತರು ನೀಡುವ ಹೇಳಿಕೆಗಳಿಗೂ ಭಕ್ತರಲ್ಲದವರು ನೀಡುವ ಹೇಳಿಕೆಗಳಿಗೂ ಅಜಗಜಾಂತರ ವ್ಯತ್ಯಾಸವಿದೆ. ನೋಡಿ, ಭಕ್ತರಾದಂತವರು ನೀಡುವಂತಹ ಒಂದು ಅಂದ್ರೆ ಈಗ ಅದು ಏನು ಇದು ಅವೈಷ್ಣವರು ಅಂತ ಕೇಳಿದಲ್ಲ, ವೈಷ್ಣವರು ಒಂದು ನೀಡುವಂತಹ ಒಂದು ಎಕ್ಸಾಂಪಲ್ಸ್ ಮತ್ತೆ ಅವೈಷ್ಣವರು ಹೇಳುವಂತಹ ಕೃಷ್ಣನ ಬಗ್ಗೆ ಅಜಗಜಾಂತರವಾಗಿ ಡಿಫ್ರೆನ್ಸ್ ಆಗಿರುತ್ತೆ. ಏನಕ್ಕಂದ್ರೆ ವೈಷ್ಣವರಾದಂತವರ ಒಂದು ಹೃದಯದಲ್ಲಿ ಕೃಷ್ಣನೇ ಕುಂತ್ಕೊಂಡು ಅವರನ್ನ ನಿರ್ದೇಶನ ಮಾಡ್ತಾ ಇರ್ತಾನೆ. ಯಾವ ತರ ಈ ಕೃಷ್ಣನ ಮೆಸೇಜ್ ಅನ್ನು ಕೊಡ್ಬೇಕು ನಾನು, ಅದೇ ತರ ಅವೈಷ್ಣವರಿಗೆ ಯಾವುದೇ ತರವಾದಂತಹ ಕೃಷ್ಣನ ಒಂದು ಬ್ಲೆಸ್ಸಿಂಗ್ಸ್ ಅನ್ನೋದು ಇರುವುದಿಲ್ಲ. ಸೊ ಅದು ಇಲ್ಲಿ ಹೇಳಿರುವುದು ಅಡಿಲ್ಲ. ಅದಕ್ಕೋಸ್ಕರನೇ ನಾವು ಈ ಗೀತೆಯ ಎಷ್ಟೋ ಆವೃತ್ತಿಗಳ ನಮಗೆ ಲಭಿಸುವಂತಹ ಮಾರ್ಕೆಟ್ ಅಲ್ಲಿ ಲಭಿಸುವಂತಹ ಯಾವುದೇ ತರವಾದ ಭಗವದ್ಗೀತೆಯನ್ನ ನಾವು ಓದ್ಬಾರ್ದು. ಓನ್ಲಿ ನಾವು ಕೃಷ್ಣ ಅಂದ್ರೆ ಯಾವುದು ಭಗವದ್ಗೀತೆ ಆಸ್ ಇಟ್ ಈಸ್ ಏನಿದು ಪ್ರಭುಪಾದವರು ಬರೆದಿರುವಂತಹ ಭಗವದ್ಗೀತೆಯನ್ನ ನಾವು ಓದ್ಬೇಕನ್ನೋದು. ಈಗ ಸಪೋಸ್ ಏನಾದ್ರೆ ಈಗ ಬೇರೆಯವರು ಬರೆದಿರುವಂತಹ ಭಗವದ್ಗೀತೆ, ಈಗ ಇವನ್ ರಾಮಕೃಷ್ಣ ಪರಮಹಂಸ ಕೂಡ ಬರೆದಿದ್ದಾರೆ, ವಿವೇಕಾನಂದ ಬರೆದಿದ್ದಾರೆ. ಸೊ ದೇರ್ ಇಸ್ ಸೋ ಮೆನಿ ಎಡಿಷನ್ಸ್ ಇನ್ ಮಾರ್ಕೆಟ್ ಅವೈಲೇಬಲ್. ಅಂದ್ರೆ ಈ ಮಾರ್ಕೆಟ್ ಅಲ್ಲಿ ಬೇರೆ ತರ ಅಂತ ಬಹಳ ಭಗವದ್ಗೀತೆ ಅಂತಲ್ಲ, ಇವನ್ ಶ್ರೀಮದ್ ಭಾಗವತಂ ಆಗಲಿ ಯಾವ ಚಿಕ್ಕ ಚಿಕ್ಕ ಬುಕ್ಗಳನ್ನಾಗಲಿ ಬಹಳ ಬರ್ದಿದ್ದಾರೆ. ಆದ್ರೆ ಏನಂದ್ರೆ ಇಂಪಾರ್ಟೆಂಟ್ ನಾವು ಅದನ್ನ ನಿಮ್ಗೆ 3-4 ಶ್ಲೋಕ ತೋರಿಸಿದ್ನಲ್ಲ, ಏನಕ್ಕೋಸ್ಕರ ನಮಗೆ ಈ ಪರಂಪರೆಯನ್ನ ಬಿಟ್ಟು ನಾವು ಬೇರೆಯ ಪುಸ್ತಕಗಳನ್ನ ಓದಿದ್ರೆ ನಮಗೆ ಆ ಕೃಷ್ಣ ಒಂದು ಆಧ್ಯಾತ್ಮಿಕ ಜ್ಞಾನ ಅನ್ನೋದು ಕೂಡ ಸಿಗೋದಿಲ್ಲ. ಏನಕ್ಕಂದ್ರೆ ಅವರ ಮನಸ್ಸಿನಲ್ಲಿ ಇವನ್ ಶ್ರೀಕೃಷ್ಣ ಅಂದ್ರೆ ಕೃಷ್ಣನು ಇದ್ದು ಅವರ ಪುಸ್ತಕಗಳನ್ನ ಇವನ್ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇವನ್ ಓಕೆ ಈಗ ಎಷ್ಟೆಲ್ಲ ಪುಸ್ತಕಗಳನ್ನ ಪ್ರಭುಪಾದ ಅವ್ರು ಬರ್ದಿದಾರಲ್ಲ. ಸೊ ಒಂದಿನ ಪುಸ್ತಕಗಳನ್ನ ಅವ್ರು ಬರೆದಿರುವಂತಹ ಪುಸ್ತಕಗಳನ್ನ ಪ್ರಭುಪಾದ ಅವ್ರು ಓದ್ತಾ ಇದ್ರಂತ. ಒನ್ ಆಫ್ ದ ಡಿವೋಟಿ ಪ್ರಭುಪಾದ ಅವ್ರಿಗೆ ಕೇಳಿದ್ರಂತ, ಪ್ರಭುಪಾದ್ ನೀವೇ ಅಲ್ಲ ಈ ಪುಸ್ತಕಗಳನ್ನೆಲ್ಲ ಬರ್ದಿದ್ದೀರಾ, ಏನಕ್ಕೋಸ್ಕರ ನೀವು ಮತ್ತೆ ಈ ಪುಸ್ತಕಗಳನ್ನ ಓದ್ತಿದ್ದೀರಾ ಅಂತ ಕೇಳಿದ್ರೆ ಪ್ರಭುಪಾದ ಅವರು, ಹುಚ್ಚ, ನಾನು ಯಾವುದೇ ತರವಾದಂತ ಬುಕ್ಗಳನ್ನ ನಾನು ಬರ್ದಿಲ್ಲ, ನನ್ನ ಹೃದಯದಲ್ಲಿ ಕೃಷ್ಣ ಇದ್ದುಕೊಂಡು ಏನ್ ಹೇಳಿದಾನೋ ಅದನ್ನ ಬರ್ದಿದ್ದೀನಿ ಅಷ್ಟೇ. ಸೊ ನನಗೆ ಗೊತ್ತಿಲ್ಲ ಏನ್ ಬರ್ದಿದ್ದೀನಿ ಅಂತ, ಅದು ಕೃಷ್ಣನಿಂದ ಬಂದಿರುವುದು, ನನ್ನಿಂದ ಅಲ್ಲ. ನಾನು ಏನ್ ಈ ಪುಸ್ತಕಗಳನ್ನ ಬರ್ದಿದ್ದೀನೋ ಅದು ನನ್ನಿಂದ ಅಂತೂ ಅಲ್ಲ, ಎಲ್ಲ ಕೃಷ್ಣ ಹೇಳಿದಾನೆ ನಾನು ಬರ್ದಿದ್ದೀನಿ ಅಷ್ಟೇ. ಸೊ ಅದಕ್ಕೋಸ್ಕರ ಇವನ್ ಪ್ರಭುಪಾದ್ ಅವರು ಕೂಡ ನೋಡಿ, ಇವನ್ ಅವರು ಸ್ವತಃ ನೋಡಿ ಎಕ್ಸಾಂಪಲ್, ನಾನು ಏನಾದ್ರು ಒಂದು ಪುಸ್ತಕ ಬರ್ದಿದ್ದೀನಿ ಅಂದ್ರೆ ನನಗೆ ಅದರಲ್ಲಿ ಎ ಟು ಜೆಡ್ ಟಾಪ್ ಟು ಬಾಟಮ್ ಎಲ್ಲಾ ಗೊತ್ತಿರುತ್ತೆ ನನಗೆ. ಸೊ ಅದನ್ನ ಮತ್ತೆ ನಾನು ಓದುವ ಅವಶ್ಯಕತೆ ಇಲ್ಲ. ಆದ್ರೆ ಪ್ರಭುಪಾದ್ ಅವರು
ಆ ತರ ಅಲ್ಲ ನೋಡಿ. ಪ್ರಭುಪಾದ ಅವರು ಇವನ್ ಅವರೇ ಸ್ವತಃ ಬರೆದಿರುವಂತಹ ಪುಸ್ತಕಗಳನ್ನು ಮತ್ತೆ ಅವ್ರು ಓದ್ತಾ ಇದ್ರಂತೆ. ಅಂದ್ರೆ ಇವನ್ ಪ್ರಭುಪಾದ ಅವ್ರು ಬರೆದಿರುವಂತಹ ಪುಸ್ತಕಗಳೆಲ್ಲ ನಮ್ಮಲ್ಲಿರೋ ಸ್ವತಃ ಇವನ್ ಕೃಷ್ಣನೇ ಡಿಕ್ಟೇಟ್ ಮಾಡಿರೋದು. ಅಂದ್ರೆ ಕೃಷ್ಣನೇ ಹೇಳಿದಾನೆ, ಜಸ್ಟ್ ಪ್ರಭುಪಾದ ಅವ್ರು ಬರ್ದಿದ್ದಾರೆ ಅಷ್ಟೇ. ಸೊ ನೋಡಿ, ಓಕೆ. ಸೊ ಅದಕ್ಕೋಸ್ಕರ ಅಷ್ಟು ಇಂಪಾರ್ಟೆಂಟ್ ಈ ಪರಂಪರೆಯಲ್ಲಿ ಬಂದಿರುವಂತಹ ಪುಸ್ತಕಗಳು. ವೈಷ್ಣವರು ಪರಂಪರೆಯಲ್ಲಿ ಬಂದಿರುವಂತವ್ರು ಯಾರಂದ್ರೆ ರಾಜ ಋಷಿಗಳು ಅಂದ್ರೆ ಏನಂದ್ರೆ ಕಿಂಗ್ ಆಫ್ ದ ಋಷಿ. ನಾರ್ಮಲ್ ಈಗ ಯಾವುದೋ ಒಬ್ಬ ಋಷಿ ಇರ್ತಾನೆ, ಋಷಿಗಿಂತ ಅತ್ಯುತ್ತಮವಾದಂತವ್ರು ರಾಜ ಋಷಿ. ಸೊ ಅದಕ್ಕೋಸ್ಕರ ಪರಂಪರೆ ಅನ್ನುವುದು ಬಹಳ ಇಂಪಾರ್ಟೆಂಟ್. ಸುಮ್ನೆ ಯಾವ್ದೋ ಒಂದು ಬುಕ್ ಸಿಕ್ತು ಓದೋಣ ಅಂತನೂ, ಸಪೋಸ್ ನೀವು ಆತರ ಬುಕ್ಗಳನ್ನು ಓದಿದ್ರೆ ನಿಮಗೆ ಆಧ್ಯಾತ್ಮಿಕ ಜ್ಞಾನ ಅನ್ನುವುದು ಬರುವುದಿಲ್ಲ. ಫಸ್ಟ್ ಆಫ್ ಆಲ್ ನಿಮಗೆ ಆಧ್ಯಾತ್ಮಿಕ ಜ್ಞಾನದ ಬಗ್ಗೆ ನಿಮಗೆ ಅಷ್ಟು ಇಂಪಾರ್ಟೆನ್ಸ್ ಗೊತ್ತಾಗುವುದಿಲ್ಲ. ನೋಡಿ, ಇವನ್ ಶ್ರೀಮದ್ ಭಾಗವತಂ ಅಲ್ಲಿ ಇನ್ನೊಂದು ಶ್ಲೋಕ ಇದೆ ಆಕ್ಚುಲಿ. ಅಂದ್ರೆ ಇದು ಏನಕ್ಕೋಸ್ಕರ ಪರಂಪರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಅನ್ನೋದು. 2:9-8 ಇವನ್ ಬ್ರಹ್ಮನಿಗೆ ಯಾವ ತರ ಇದು ಬಂದಿದೆ ಜ್ಞಾನ ಅನ್ನೋದನ್ನ ನೋಡೋದಕ್ಕೆ ಎಕ್ಸ್ಪ್ಲೈನ್ ಮಾಡಿದೆ. 2:9 2:9-8 2ನೇ ಸ್ಕಂದ 9ನೇ ಅಧ್ಯಾಯ 8ನೇ ಶ್ಲೋಕ ನೋಡಿ. ಅಂದ್ರೆ ಬ್ರಹ್ಮನಿಗೆ ಮೊದಲು ಯಾವ ತರ ಈ ಜ್ಞಾನ ಅನ್ನೋನು ಬಂದಿದೆ ಅನ್ನುವುದು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ ಈ ಶ್ಲೋಕದಲ್ಲಿ ನೋಡಿ. ದೇವ ಮಾನದ ಪ್ರಕಾರ ಬ್ರಹ್ಮದೇವನು 1,000 ವರ್ಷ ಕಾಲ ತಪಸ್ಸನ್ನಾಚರಿಸಿದನು. ಯಾವಾಗ? ಓಕೆ, ಬ್ರಹ್ಮ ಯಾವ ತರ ಬಂದಿದೆ ಅಂತ ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ಅಂದ್ರೆ ಈಗ ಒಂದು ವಿಷ್ಣುವಿನ ಒಕ್ಕಳಿಂದ ಒಂದು ಲೋಟಸ್ ಸ್ಟೆಮ್ ಬಂದಿದೆ ಅಲ್ಲ, ಆ ಕಮಲ, ಅದರಿಂದ ಬಂದಿರುವುದು. ಸೊ ಮೊದಲು ಬ್ರಹ್ಮ ಇವನ್ ಜನ್ಮ ತಾಳಿದಾಗ, ಅಂದ್ರೆ ಬ್ರಹ್ಮ ಆ ಒಕ್ಕಳಿನಿಂದ ಬಂದಾಗ ಆ ಲೋಟಸ್ ಸ್ಟೆಮ್ ಅನ್ನೋದಿರುತ್ತಲ್ಲ, ಒಂದು ಕಮಲದ ಒಂದು ಇದಿರುತ್ತಲ್ಲ, ಅದರಿಂದ ಹುಟ್ಟತಾನೆ. ಅದರಲ್ಲಿ ಬ್ರಹ್ಮ ಜನ್ಮ ತಾಳಿದಾಗ ಒಳಗಡೆ ಎಲ್ಲ ಫುಲ್ ಕತ್ಲೆ. ಅಫ್ಕೋರ್ಸ್ ಸ್ಟೆಮ್ ಒಳಗಡೆ ಏನಿರುತ್ತೆ ಎಲ್ಲ ಕತ್ಲೆ ಇರುತ್ತೆ, ಫುಲ್ ಕತ್ಲೆ. ಅವ್ನಿಗೆ ಏನು ಕಾಣುವುದಿಲ್ಲ, ಅವ್ನು ಯಾವ ಕಡೆ ಹೋಗ್ಬೇಕು ಅನ್ನೋದು ಗೊತ್ತಾಗುವುದಿಲ್ಲ. ಸೊ ಅವಾಗ ಅವನು ಫುಲ್ 1,000 ವರ್ಷಗಳ ಕಾಲ ಒಂದು ಟ್ರಾವೆಲ್ ಮಾಡ್ತಾನೆ, ಏನು ಗೊತ್ತಾಗೋದಿಲ್ಲ. ಸೊ ಅದೇ ತರ ನೋಡಿ, ಅದನ್ನ ಹೇಳಿರೋದಿಲ್ಲ. 1,000 ವರ್ಷ ಕಾಲ ತಪಸ್ಸನ್ನಾಚರಿಸಿದನು. ಯಾರು? ಬ್ರಹ್ಮ ಹುಟ್ಟಿದ ಮೇಲೆ. ಅವನು ಈ ದಿವ್ಯ ಕಂಪನವನ್ನು ಆಕಾಶದಿಂದ ಕೇಳಿಸಿಕೊಂಡು ಅದನ್ನು ದೈವಿವಾಣಿ ಎಂದು ಅಂಗೀಕರಿಸಿದನು. ನೋಡಿ, ಅವನೊಂದು ತಪ ಅನ್ನುವ ಒಂದು ವರ್ಡ್ ಅನ್ನು ಕೇಳ್ತಾನೆ ಬ್ರಹ್ಮ. ಅದು ಒಂದು ಆಕಾಶದಿಂದ ಕೇಳಿಸಿಕೊಂಡನು, ಅದನ್ನು ದೈವಿವಾಣಿ ಎಂದು ಅಂಗೀಕರಿಸಿದನು. ಹೀಗೆ ಅವನು ತನ್ನ ಮನಸ್ಸು ಮತ್ತು ಇಂದ್ರಿಯಗಳ ನಿಗ್ರಹ ಮಾಡಿದನು. ಅವನು ಆಚರಿಸಿದ ತಪಸ್ಸು ಜೀವಿಗಳಿಗೆ ಒಂದು ಮಹಾಪಾಠ. ಅವನು ತಪಸ್ವಿಗಳೆಲ್ಲ ಅತ್ಯಂತ ಶ್ರೇಷ್ಠನೆಂದು ಪ್ರಖ್ಯಾತನಾಗಿದ್ದಾನೆ. ಅದು ಬ್ರಹ್ಮದೇವಂದು ನೋಡಿ. ಭಾವಾರ್ಥ: ಬ್ರಹ್ಮದೇವನಿಗೆ ತಪ ಎಂಬ ನಿಗೂಢ ಶಬ್ದ ಕೇಳಿತು. ಅವನು ಯಾವಾಗ 1 ವರ್ಷ, ಅಂದ್ರೆ 1,000 ವರ್ಷಗಳ ಕಾಲ ತಪಸ್ಸನ್ನಾಚರಿಸುತ್ತಾನೋ ಅವಾಗ ಅವನಿಗೆ ಒಂದು ಶಬ್ದ ಕೇಳಿಸುತ್ತೆ. ಅದೇ ಯಾವ್ದು ಶಬ್ದ ಅಂದ್ರೆ ತಪ ಅನ್ನುವ ಶಬ್ದ. ನಿಮಿಷ. ತಪ ಅನ್ನುವ ಎಂಬ ಒಂದು ನಿಗೂಢ ಶಬ್ದ ಕೇಳಿಸುತ್ತೆ ಬ್ರಹ್ಮದೇವನಿಗೆ ನೋಡಿ. ಆದರೆ ಧ್ವನಿ ಒಮ್ಮಿಸಿದ ವ್ಯಕ್ತಿ ಗೋಚರಿಸಲಿಲ್ಲ. ಅವನಿಗೆ ಓನ್ಲಿ ಶಬ್ದ ಮಾತ್ರ ಕೇಳಿಸುತ್ತಷ್ಟೇ. ಅವನಿಗೆ ಯಾವುದೇ ತರವಾದಂತಹ ಒಬ್ಬ ವ್ಯಕ್ತಿ ಕಾಣಿಸುವುದಿಲ್ಲ. ಆದರೂ ಅವನು ಈ ಉಪದೇಶವನ್ನು ತನಗೆ ಪ್ರಯೋಜನಕಾರಿ ಎಂದೇ ಅಂಗೀಕರಿಸಿ 1,000 ದಿವ್ಯ ವರ್ಷಗಳ ಕಾಲ ತಪಸ್ಸಿನಲ್ಲಿ ಮಗ್ನನಾದನು. ನೋಡಿ, ಆ ಜಸ್ಟ್ ಒಂದು ಶಬ್ದ ಕೇಳಿಸುತ್ತಲ್ಲ, ತಪ ಅನ್ನುವ ಒಂದು ಶಬ್ದದಿಂದ, ತಪ ಅನ್ನುವ ಆ ಶಬ್ದದಿಂದ 1,000 ದಿವ್ಯ ವರ್ಷಗಳ ಕಾಲ ತಪಸ್ಸಿನಲ್ಲಿ ಮಗ್ನನಾದನು. ಮತ್ತೆ ನೋಡಿ, ಮಾನದ 1 ವರ್ಷವು ನಮ್ಮ 360 ವರ್ಷಗಳಿಗೆ ಸಮ. ಅವನು ಈ ಶಬ್ದವನ್ನು ಅಂಗೀಕರಿಸಿದ್ದಕ್ಕೆ ಭಗವಂತನ ಪರತರ ಪ್ರಕೃತಿಯನ್ನು ಕಂಡ ಅವನು ಪರಿಶುದ್ಧ ದೃಷ್ಟಿಕೋನವೇ ಕಾರಣ. ನೋಡಿ, ತನ್ನ ಸರಿಯಾದ ದೃಷ್ಟಿಯಿಂದಾಗಿ ಅವನಿಗೆ ಭಗವಂತ ಮತ್ತು ಅವನ ಉಪದೇಶ ಈ ಎರಡವರ ನಡುವೆ ಭೇದ ತೋರಲಿಲ್ಲ. ಅಂದ್ರೆ ನೋಡಿ, ಇಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ ಭಗವಂತ ಕೃಷ್ಣ ಮತ್ತೆ ಕೃಷ್ಣನ ವರ್ಡ್ಸ್ ಬೇರೆ ಅಲ್ಲ ಅಂತ ಹೇಳ್ತಿದ್ದಾರೆ. ಏನಂತ ನೋಡಿ,
ನೋಡಿ, ಅವನು ಈ ಶಬ್ದವನ್ನು ಅಂಗೀಕರಿಸಿದ್ದಕ್ಕೆ ಭಗವಂತನ ಪರತರ ಪ್ರಕೃತಿಯನ್ನು ಕಂಡ ಅವನ ಪರಿಶುದ್ಧ ದೃಷ್ಟಿಕೋನವೇ ಕಾರಣ. ನೋಡಿ, ಇಲ್ಲೇನ್ ಹೇಳ್ತಿದ್ದಾರೆ ಅಂದ್ರೆ ಕೃಷ್ಣ ಮತ್ತೆ ಕೃಷ್ಣ ಹೇಳಿರುವಂತಹ ಮಾತುಗಳು ಬೇರೆ ಅಲ್ಲ, ಎರಡೂ ಒಂದೇ. ಈ ಸರಿಯಾದ ದೃಷ್ಟಿಯಿಂದಾಗಿ ಅವನಿಗೆ ಭಗವಂತ ಮತ್ತು ಅವನ ಉಪದೇಶ ಎರಡರ ನಡುವೆ ಭೇದ ತೋರಲಿಲ್ಲ. ಭಗವಂತನು ಸ್ವಯಂ ಗೋಚರಿಸದಿದ್ದರೂ ಅವನ ಮತ್ತು ಅವನಿಂದ ಹೊರಹೊಮ್ಮುವ ಶಬ್ದದ ನಡುವೆ ಯಾವುದೇ ವ್ಯತ್ಯಾಸವಿಲ್ಲ. ನೋಡಿ, ಕೃಷ್ಣನಿಂದ ಬರುವಂತಹ ಕೃಷ್ಣನ ಮಾತುಗಳು ಮತ್ತೆ ಕೃಷ್ಣನಿಗೂ ಯಾವುದೇ ತರವಾದಂತಹ ವ್ಯತ್ಯಾಸವಿಲ್ಲ, ಎರಡು ಒಂದೇ. ಸೊ ಆಕ್ಚುಲಿ ಏನಂದ್ರೆ ಈ ಕಲಿಯುಗದಲ್ಲಿ ಕೃಷ್ಣ ಇವನ್ ನಾಮ ಅವತಾರದಲ್ಲಿ ಬಂದಿದ್ದಾನೆ. ಏನಂದ್ರೆ ಕೃಷ್ಣ ನಾಮ ಅವತಾರ ಅಂದ್ರೆ ಈಗ ಹರೇ ಕೃಷ್ಣ ಮಹಾಮಂತ್ರವನ್ನ ನಾವು ಚಾಂಟ್ ಮಾಡ್ತೀವಲ್ಲ, ಇವನ್ ಕೃಷ್ಣ ಆ ನಾಮ ಅವತಾರದಲ್ಲೇ ಬಂದಿದ್ದಾನೆ ಈ ಕಲಿಯುಗದಲ್ಲಿ. ನೋಡಿ, ಜ್ಞಾನಾರ್ಜನೆಯ ಅತ್ಯುತ್ತಮ ಮಾರ್ಗವೆಂದರೆ ಅಂತಹ ದಿವ್ಯ ಉಪದೇಶವನ್ನು ಅಂಗೀಕರಿಸುವುದು. ಪ್ರತಿಯೊಬ್ಬರ ಪ್ರಥಮ ಗುರುವಾದ ಬ್ರಹ್ಮದೇವನು ದಿವ್ಯ ಜ್ಞಾನ ಸ್ವೀಕಾರದ ಈ ಪ್ರಕ್ರಿಯೆ ಜೀವಂತ ನಿದರ್ಶನವಾಗಿದ್ದಾನೆ. ನೋಡಿ, ಅಫ್ಕೋರ್ಸ್ ಈ ಈ ಈ ದಿವ್ಯ ಜ್ಞಾನ ಯಾವ ತರ ಬಂದಿದೆ ಅಂದ್ರೆ ಇದೇ ತರ. ನೋಡಿ, ಇಲ್ಲಿ ಏನ್ ಎಕ್ಸ್ಪ್ಲೇನ್ ಮಾಡಿದಾರಲ್ಲ, ಕೃಷ್ಣನಿಂದ ತರುವಂತ ಒಂದೇ ಒಂದು ತಪ ಅನ್ನುವ ವರ್ಡ್ ಬಂದಿದೆ ಅಷ್ಟೇ. ಅದನ್ನೇ ಇಟ್ಕೊಂಡು ಮತ್ತೆ ಬ್ರಹ್ಮ ಅದರ ಮೇಲೆ ತಪಸ್ಸನ್ನು ಮಾಡಿದ್ಮೇಲೆ ಅವನಿಗೆ ಕೃಷ್ಣನಿಂದ ಸಂಪೂರ್ಣ ಆಧ್ಯಾತ್ಮಿಕ ಜ್ಞಾನವನ್ನು ಲಭಿಸಿದೆ. ನೋಡಿ, ಶಬ್ದಾಕಾರನು ಅಗೋಚರನಾದ ಕಾರಣದಿಂದಾಗಿ ದಿವ್ಯ ಶಬ್ದದ ಶಕ್ತಿಯು ಎಂದಿಗೂ ಕುಂಠಿತಗೊಳ್ಳುವುದಿಲ್ಲ. ಆದುದರಿಂದ ಶ್ರೀಮದ್ ಭಾಗವತವನ್ನಾಗಲಿ ಅಥವಾ ಭಗವದ್ಗೀತೆಯನ್ನಾಗಲಿ ಅಥವಾ ವಿಶ್ವದಲ್ಲಿನ ಯಾವುದೇ ಅಪೌರುಷ ಧರ್ಮ ಗ್ರಂಥಗಳನ್ನಾಗಲಿ ದಿವ್ಯ ಶಕ್ತಿ ಇಲ್ಲದ ಸಾಮಾನ್ಯ ಲೌಕಿಕ ಶಬ್ದ ಎಂದು ಭಾವಿಸಬಾರದು. ನೋಡಿ, ಯಾವುದೇ ಕಾರಣಕ್ಕಾಗಲಿ ನಾವು ಈ ಭಗವದ್ಗೀತೆ ಆಗಲಿ ಶ್ರೀಮದ್ ಭಾಗವತಮನ್ನ ನಾವು ಯಾವುದೇ ತರವಾದ ಲೌಕಿಕ ಶಬ್ದ ಎಂದು ಭಾವಿಸಬಾರದು. ಅಂದ್ರೆ ನಾವು ಈ ಎರಡು ಯಾವುದೇ ಒಂದು ಇದು ಕೃಷ್ಣನಿಂದ ಬಂದಿರುವುದನ್ನ ನಾವು ಯಾವುದೇ ಕಾರಣಕ್ಕೂ ಕೀಳಾಗಿ ನೋಡ್ಬಾರ್ದು, ಬೇರೆದಕ್ಕೆ ಕಂಪೇರ್ ಮಾಡಬಾರ್ದು. ನೋಡಿ, ಇಲ್ಲಿ ಇದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ನೋಡಿ, ಈ ಪ್ಯಾರಾಗ್ರಾಫದಲ್ಲಿ ಏನಕ್ಕೋಸ್ಕರ ನಾವು ಪರಂಪರೆಯನ್ನು ಸ್ವೀಕರಿಸುವ ಅನ್ನೋದಕ್ಕೆ ನೋಡಿ, ಯಾರೊಬ್ಬರು ದಿವ್ಯ ಶಬ್ದವನ್ನು ಸರಿಯಾದ ಮೂಲದಿಂದ ಸ್ವೀಕರಿಸಬೇಕು. ನೋಡಿ, ನಾವು ಯಾವುದೇ ತರವಾದ ನಮ್ಮ ಒಂದು ದಿವ್ಯ ಶಬ್ದ ಅಂದ್ರೆ ಒಂದು ಆಧ್ಯಾತ್ಮಿಕ ಜ್ಞಾನವಾಗಲಿ ದಿವ್ಯ ಜ್ಞಾನವಾಗಲಿ ನಾವು ಸರಿಯಾದ ಮೂಲದಿಂದ ಅಂದ್ರೆ ಯಾವ್ದಂದ್ರೆ ಅದೇ ಪರಂಪರೆಯಿಂದ ಏನ್ ಬಂದಿದ್ವೋ ಆ ಪರಂಪರೆಯಿಂದ ಮಾತ್ರ ಸ್ವೀಕರಿಸಬೇಕು, ಅದನ್ನು ನಿಜವೆಂದು ಅಂಗೀಕರಿಸಬೇಕು. ಸೊ ನಮಗೆ ಅದರಲ್ಲಿ ಯಾವುದೇ ತರವಾದಂತಹ ಒಂದು ಡೌಟ್ ಇರಬಾರ್ದು. ನಮಗೆ ಅದರಲ್ಲಿ ಯಾವುದೇ ತರವಾದಂತಹ ಒಂದು ಡೌಟ್ ಇರಬಾರ್ದು. ಈಗ ಅಲ್ಲಿ ಈ ವೇದಗಳಲ್ಲಿ ಇದನ್ನ ಹೇಳಿದೆ, ನಂಬಬೇಕೋ ಬಿಡಬೇಕು, ನಿಜನೋ ಸುಳ್ಳು ಅನ್ನುವ ಒಂದು ಡೌಟ್ ಪಡಬಾರ್ದು. ನಮ್ಗೆ ನಂಬಿಕೆ ಅನ್ನೋದಿರ್ಬೇಕು ಕೃಷ್ಣನ ಮೇಲೆ. ಯಾವುದೇ ಆಗಲಿ. ನೋಡಿ, ಇವನ್ ಎಕ್ಸಾಂಪಲ್, ಈಗ ಒಂದು ಡಾಕ್ಟರ್ ಹತ್ರ ಹೋಗ್ತೀವಿ ಅಂದ್ಕೊಳ್ಳಿ. ಸೊ ಡಾಕ್ಟರ್ ಹತ್ರ ಹೋಗ್ತೀವಿ, ಡಾಕ್ಟರ್ ಬಗ್ಗೆ ಏನು ಗೊತ್ತಿರಲ್ಲ ನಮಗೆ. ಅವನು ಒಂದೇ ನಂಬಿಕೆ ನಮಗೆ ಏನಂದ್ರೆ ಅವನು ಡಾಕ್ಟರ್, ಅವನಿಗೆ ಗೊತ್ತಿರುತ್ತೆ, ಅವನು ಯಾವುದೋ ಒಂದು ಔಷಧಿಯನ್ನು ನಮಗೆ ಕೊಡ್ತಾನೆ. ಆ ಔಷಧಿಯನ್ನ ನಾವು ತಗೊಂಡ್ರೆ ಅದರಿಂದ ನಾವು ಕ್ಯೂರ್ ಆಗ್ತೀವೋ ಇಲ್ಲ ಅನ್ನೋದು ಗೊತ್ತಿಲ್ಲ. ಅಂದ್ರೆ ಅದರಿಂದ ನಮಗೆ ನಮ್ಮ ರೋಗಗಳು ಕ್ಯೂರ್ ಆಗ್ತವೆ ಅನ್ನುವುದು ಗೊತ್ತಿಲ್ಲ ನಮಗೆ. ಆದ್ರೆ ಒಂದೇ ನಂಬಿಕೆ, ಅವನು ಓದಿದಾನೆ ಅಂದ್ರೆ ಅವನು ಈಗ ಒಂದು MBBS ಅನ್ನ ಕಂಪ್ಲೀಟ್ ಮಾಡಿದ್ದಾನೆ ಅಂದ್ರೆ ಅವನಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ ಅನ್ನೋ ಒಂದು ನಂಬಿಕೆ ಇರುತ್ತಲ್ಲ, ಆ ನಂಬಿಕೆಯಿಂದ ಮಾತ್ರ ನಾವು ಅವನು ಕೊಟ್ಟಿರುವಂತಹ ಒಂದು ಮೆಡಿಸಿನ್ ಅನ್ನ ತಗೊಳ್ತೀವಿ. ಸೊ ಅದೇ ತರ ಕೃಷ್ಣನಿಗೆ ಅಂದ್ರೆ ಕಂಪ್ಯಾರಿಸನ್ ಅಲ್ಲ, ನಾನು ಜಸ್ಟ್ ಎಕ್ಸಾಂಪಲ್ ಹೇಳ್ತಾ ಇರೋದು ನಿಮ್ಗಷ್ಟೇ. ಸೊ ಯಾವುದೇ ತರವಾದಂತಹ ಒಂದು ಮಾತಾಗಲಿ ಯಾವುದೇ ತರವಾದಂತಹ ಒಂದು ಶಬ್ದ ಕೃಷ್ಣನಿಂದ ಬಂದಿದೆ ಅಂದ್ರೆ ಅದನ್ನ ನಾವು ಅಂಗೀಕರಿಸಬೇಕು, ಯಾವುದೇ ತರವಾದ ಡೌಟ್ ಇರಬಾರ್ದು. ಮತ್ತು ಯಾವುದೇ ಹಿಂಜರಿಕೆ ಇಲ್ಲದೆ ಉಪದೇಶವನ್ನು ಆಚರಿಸಬೇಕು. ನೋಡಿ, ಯಾವುದೇ ತರವಾದ ಹಿಂಜರಿಕೆ ಇರಬಾರ್ದು. ಈಗ ಪ್ರೆಸೆಂಟ್ ಸಿಚುವೇಶನ್ ಏನಾಗಿದೆ ಅಂದ್ರೆ ನಾವು ಯಾರಿಗಾದ್ರೂ ಚಾಂಟಿಂಗ್ ಮಾಡಿ ಅಂದ್ರೆ ಚಾಂಟಿಂಗ್ ಮಾಡೋದ, ಚಾಂಟಿಂಗ್ ಬ್ಯಾಗ್ ಆ ಚಾಂಟಿಂಗ್ ಬ್ಯಾಗ್ ಅನ್ನ ನಾನು ಕ್ಯಾರಿ ಮಾಡ್ತಾ ಮನೆಯಿಂದ ಹೊರಗಡೆ ಹೋದ್ರೆ ಎಲ್ಲರೂ ನನ್ನೇ ನೋಡ್ತಾರೆ, ಯಾವುದೋ ಒಂಥರ ಡಿಫ್ರೆಂಟ್ ಆಗಿ ನೋಡ್ತಾರೆ. ಅಂದ್ರೆ ನೋಡಿ, ನಾವು ಇಲ್ಲೊಂದು ಅರ್ಥ ಮಾಡ್ಕೊಳ್ಬೇಕು, ನಾವೇನು ಇಲ್ಲಿ ಬದುಕ್ತಾ ಇದೀವಿ ಅಂದ್ರೆ ಅದು ಕೃಷ್ಣನಿಗೋಸ್ಕರ, ನಾವು ಒಬ್ಬರಿಗೋಸ್ಕರ ಅಲ್ಲ. ಸಪೋಸ್ ಏನಾದ್ರೆ ಆಕ್ಚುಲಿ ಹಂಗ ಅನ್ಕೊಂಡ್ರೆ, ಈಗ ಯಾರೋ ಒಬ್ರು ನಿಮ್ಮನ್ನ ನೋಡಿ ನಗ್ತಾರ ಅಂದ್ರೆ ಅದು ಅವ್ರು ಮಾಡುವಂತಹ ತಪ್ಪಷ್ಟೇ. ಅವ್ರು ನಗೋದರಿಂದ ನಮಗೇನಾಗಲ್ಲ. ಆಕ್ಚುಲಿ ಬಹಳ ಜನ ಈ ಒಂದು ಏನಂತಾರೆ ನಾಚಿಕೆ, ಆ ನಾಚಿಕೆಯಿಂದ ಇದು ನಮ್ಮ ಚಾಂಟಿಂಗ್ ಬ್ಯಾಗ್ ಅನ್ನು ಯೂಸ್ ಮಾಡದೆ ನಾವು ಎಕ್ಸಾಂಪಲ್ ಏನಂದ್ರೆ ಇವನ್ ತಿಲಕ ಆಗಲಿ. ಸೊ ವೈಷ್ಣವರ್ ಅಂದ್ರೆ ಏನಂದ್ರೆ ಖಂಡಿತವಾಗಿ ನಾವು ತಿಲಕವನ್ನು ಇಡ್ಬೇಕು.
ತಿಲಕವನ್ನು ಅದು ಒಂದು ನಮ್ಮ ವೈಷ್ಣವ ಅಂದ್ರೆ ಲಕ್ಷಣ ಮೊದಲನೇದಾಗಿ. ಸೊ ಯಾರಾದ್ರೂ ನಾವು ಈಗ ತಿಲಕವನ್ನು ಇಟ್ರೆ ಜನ ನೋಡಿ ನಗುತ್ತಾರೆ, ಅವರ ನಾಚಿಕೆ ಆಗುತ್ತದೆ ಅಂದ್ರೆ ಆ ತರ ಹಿಂಜರಿಕೆ ಇರಬಾರ್ದು ನಮ್ಗೆ. ನೋಡಿ ಆ ತರ ಹಿಂಜರಿಕೆ ಉಪದೇಶವನ್ನು ಯಾವುದೇ ತರವಾದ ಹಿಂಜರಿಕೆ ಇಲ್ಲದೆ ಉಪದೇಶವನ್ನು ಆಚರಿಸಬೇಕು. ಯಾವುದೇ ತರವಾದ ಹಿಂಜರಿಕೆ ಅನ್ನುವುದಿರಬಾರ್ದು, ಒಂದ್ ಯಾವುದೇ ತರ ನಾಚಿಕೆ ಅನ್ನಿರ್ಬಾರ್ದು. ನಾವು ಮೇನ್ ಏನಂದ್ರೆ ನಾವು ಕೃಷ್ಣನನ್ನ ನಾವು ಇಲ್ಲಿ ಇರುವುದು ಮೊದಲನೇದಾಗಿ ಕೃಷ್ಣನನ್ನ ಸಂತೋಷ ಪಡಿಸೋದಕ್ಕೋಸ್ಕರ, ಯಾವುದೇ ತರವಾದ ಮಾನವರನ್ನಾಗಲಿ ಯಾವುದು. ಸೊ ವಿ ಡೋಂಟ್ ಕೇರ್ ಅವನ್ ಏನೋ ಅಂತಾನಂದ್ರೆ ಅದಕ್ಕೆ ನಾವು ತಲೆ ಕೆಡಿಸ್ಕೊಳ್ಬಾರ್ದು. ಇವನ್ ನಾವು ಕಂಠಿಮಾಲ ಹಾಕೊಂಡ್ರು ಕೂಡ ಜನ ಏನಕ್ಕೆ ಹಿಂಗ್ ಕಂಠಿಮಾಲ ಹಾಕೊಂಡಿದ್ಯಾ, ಚೆನ್ನಾಗ್ ಕಾಣ್ತಾ ಇಲ್ಲ, ಅದು ಇದು ಅಂತ ಹೇಳ್ತಾರೆ. ಸೊ ಈ ಕಂಠಿಮಾಲ ಈ ತುಳಸಿ ಮಾಲೆಯನ್ನು ಹಾಕೊಂಡಿರೋದು ನಾವು ಚೆನ್ನಾಗ್ ಕಾಣ್ಬೇಕು ಅಂತಲ್ಲ. ನಾವು ವೈಷ್ಣವರು. ಇವನ್ ನಾವು ತುಳಸಿ ಮಾಲೆಯನ್ನು ಹಾಕೊಳ್ಳುವುದರಿಂದ ಎಷ್ಟೆಲ್ಲ ಉಪಯೋಗಗಳಿವೆ. ನಾವು ಜಸ್ಟ್ ಒಂದು ತುಳಸಿ ಮಾಲೆಯನ್ನು ನಾವು ನಮ್ಮ ದೇಹದಲ್ಲಿ ಹಾಕೊಂಡ್ರೆ ಯಾವುದೇ ತರವಾದಂತಹ ನಮಗೆ ಕಷ್ಟಗಳು ಬರುವುದಿಲ್ಲ. ಇವನ್ ಯಮದೂತರು ಕೂಡ ನಿಮ್ಮನ್ನು ನೋಡಿದ್ರೆ ದೂರ ಓಡಿ ಹೋಗ್ತಾರೆ. ಯಮದೂತರು ಕೂಡ ನಿಮ್ಮ ಹತ್ರ ಕೂಡ ಬರುವುದಿಲ್ಲ. ಆಕ್ಚುಲಿ ಇವನ್ ಶ್ರೀಮದ್ ಭಾಗವತಮಲ್ಲಿ ಶ್ಲೋಕ ಇದೆ. ಇವನ್ ಯಮದೂತರಿಗೆ ಹೇಳ್ತಾನೆ, ಯಾರು ವೈಷ್ಣವರಾಗಿರ್ತಾರೋ ಅವರನ್ನ ನನ್ನಲ್ಲಿಗೆ ತಗೋಬರ್ಬೇಡ್ರಿ. ಅಂದ್ರೆ ವೈಷ್ಣವರಾದಂತವರು ನರಕಕ್ಕೆ ಹೋಗುವುದಿಲ್ಲ. ಏನಕ್ಕೋಸ್ಕರ ಅಂದ್ರೆ ಇವನ್ ಯಮರಾಜ ಯಮದೂತರಿಗೆ ಆರ್ಡರ್ ಮಾಡ್ತಾನೆ, ಯಾರಾದರೂ ಈ ಕಂಠಿಮಾಲೆ ಅಂದ್ರೆ ಕಂಠಿಮಾಲೆ ಧರಿಸಿರುವಂತವ್ರು ಯಾರು? ವೈಷ್ಣವರಾದಂತವರನ್ನ ನೀನು ನರಕಕ್ಕೆ ತೆಗೆದುಕೊಂಡ್ಬೇಡ. ಅವರು ಅಫ್ಕೋರ್ಸ್ ದೇ ಆರ್ ಬಿಲಾಂಗ್ಸ್ ಟು ಹೆವೆನ್ಲಿ ಪ್ಲಾನೆಟ್ಸ್, ವಿಷ್ಣು ದೂತರು. ಯಾರು ಈ ಕಂಠಿಮಾಲೆಯನ್ನು ಹಾಕೊಂಡಿರ್ತಾರೋ ಅವ್ರು ವಿಷ್ಣು ದೂತರು ಬಂದವ್ರನ್ನ ಕರ್ಕೊಂಡು ಹೋಗ್ತಾರೆ. ಸೊ ಅದಕ್ಕೋಸ್ಕರ ನಾವು ಯಾವಾಗ ನಾವು ಇವನ್ನೆಲ್ಲ ಫಾಲೋ ಮಾಡ್ತಾ ಇರ್ತೀವಿ, ಯಾವುದೇ ತರಹದ ಹಿಂಜರಿಕೆ ಇರಬಾರ್ದು. ಯಾರಾದ್ರೂ ಈಗ ಕೃಷ್ಣನ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇರ್ತಾರೆ ಅನ್ಕೊಳ್ಳಿ, ಆರ್ಗ್ಯೂ ಮಾಡಿ. ಏನಕ್ಕೋಸ್ಕರ ನಿಮ್ಗೆ ಎಷ್ಟು ಗೊತ್ತಿರ್ತದ ಅಷ್ಟು. ಇವನ್ ಒಂದು ಶ್ರೀಮದ್ ಭಾಗವತಮಲ್ಲಿ 10ನೇ ಸ್ಕಂದ 44ನೇ ಅಧ್ಯಾಯ 10ನೇ ಶ್ಲೋಕದಲ್ಲಿ ಒಂದು ವರ್ಸ್ ಇದೆ. ಸಪೋಸ್ ಏನಾದ್ರೂ ನೀವು ಯಾರಾದ್ರೂ ಒಂದು ಗ್ರೂಪ್ ಆಫ್ ಡಿಸ್ಕಷನ್ ಅಲ್ಲಿ ಕೃಷ್ಣನ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇದ್ರೆ ಅಂದ್ಕೊಳ್ಳಿ, ನಿಮ್ಗೆ ಎಷ್ಟು ಗೊತ್ತಿರ್ತದೋ ಅಷ್ಟು ನೀವು ಡಿಫೆಂಡ್ ಮಾಡಿ, ಕೃಷ್ಣನ ಬಗ್ಗೆ ಹೇಳಿ. ಇಲ್ಲ ಕೃಷ್ಣ ಈ ತರ ಹೇಳಿದಾನೆ, ಏನಕ್ಕೋಸ್ಕರ ಕೃಷ್ಣ ತಪ್ಪು, ಎಷ್ಟು ಗೊತ್ತಿರೋ ಅಷ್ಟು ಆರ್ಗ್ಯೂ ಮಾಡಿ. ಸಪೋಸ್ ನಿಮ್ಗೆ ಅದು ಆರ್ಗ್ಯುಮೆಂಟ್ ಆಗ್ಲಿಲ್ಲ, ನಿಮ್ಗೆ ಆರ್ಗ್ಯುಮೆಂಟ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಆ ಒಂದ್ರಿಂದ ಎದ್ದು ಹೋಗ್ಬಿಡ್ರಿ. ಅಂದ್ರೆ ಸುಮ್ನೆ ಕೇಳ್ಕೊಂಡ್ ಕುಂತ್ಕೋಬಾರ್ದು, ಅವ್ರು ತಪ್ಪಾಗಿ ಮಾತಾಡಿದ್ರು ಕೂಡ. ಸೊ ನಿಮ್ಗೆ ಆರ್ಗ್ಯೂ ಮಾಡೋ ಕೆಪಾಸಿಟಿ ಇದ್ರೆ ಓಕೆ ಫೈನ್, ಕಂಟಿನ್ಯೂ ಆರ್ಗ್ಯೂ ಮಾಡಿ. ಸಪೋಸ್ ಏನಾದ್ರೂ ಇಲ್ಲ ನನಗೆ ಇನ್ನು ಅಷ್ಟು ಶಾಸ್ತ್ರ ಗೊತ್ತಿಲ್ಲ, ನನಗೆ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಅಲ್ಲಿಂದ ಎದ್ದು ಹೋಗ್ಬಿಡ್ರಿ. ನೋಡಿ, ಸದ್ಗುರುವಿನ ಅಧಿಕೃತ ಮೂಲದಿಂದ ಶಬ್ದವನ್ನು ಸ್ವೀಕರಿಸುವುದೇ ಯಶಸ್ವಿನ ರಹಸ್ಯ. ನೋಡಿ, ಸದ್ಗುರು ಅಂದ್ರೆ ಯಾರಂದ್ರೆ ಈ ಪರಂಪರೆಯಲ್ಲಿ ಬಂದಿರುವಂತವರನ್ನ ಸದ್ಗುರುವಿನ ಅಧಿಕೃತ ಮೂಲದಿಂದ, ಈ ಗುರುವಿನ ಅಧಿಕೃತ ಮೂಲದಿಂದ ಈ ಶಬ್ದವನ್ನು ಸ್ವೀಕರಿಸುವುದೇ ಯಶಸ್ವಿನ ರಹಸ್ಯ. ಯಶಸ್ವಿನ ರಹಸ್ಯ ಅಂದ್ರೆ ಇಲ್ಲಿ ಐಹಿಕ ಯಶಸ್ಸು ಅಲ್ಲ, ಇದು ಆಧ್ಯಾತ್ಮಿಕ ಯಶಸ್ಸು. ಆಧ್ಯಾತ್ಮಿಕ ಯಶಸ್ಸು ಏನಂದ್ರೆ ಕೃಷ್ಣನಲ್ಲಿಗೆ ಒಂದು ಮುಕ್ತಿಯನ್ನು ಪಡೆಯುವುದು, ಕೃಷ್ಣನ ಮುಕ್ತಿಯನ್ನು ಪಡೆಯುವುದು. ಒಂದು ಸಾರಿ ನೀವು ಮುಕ್ತಿಯನ್ನು ಪಡೆದ್ರೆ ಕೃಷ್ಣನಲ್ಲಿಗೆ ಹೋಗ್ಬೋದು. ಜಸ್ಟ್ ನೀವು ಪರಂಪರೆಯಲ್ಲಿ ಬಂದಿರುವಂತಹ ಪುಸ್ತಕಗಳನ್ನು ಓದಿ ಅವ್ರು ಹೇಳಿರುವಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡಿದ್ರೆ ಸಾಕು, ಖಂಡಿತವಾಗಿ ನಿಮಗೆ ಯಶಸ್ಸು ಅನ್ನೋದು ಖಂಡಿತವಾಗಿ ಬರುತ್ತೆ. ನೋಡಿ, ಲೌಕಿಕವಾಗಿ ನಿರ್ಮಾಣಗೊಂಡ ಶಬ್ದದಲ್ಲಿ ಶಕ್ತಿ ಇಲ್ಲ. ಸೊ ನಾನು ನಿಮ್ಗನ್ನೇ ಹೇಳಿದ್ದೆ ನಿಮಗೆ ಏನಂದ್ರೆ, ಈ ಅವೈಷ್ಣವನಾದಂತವನ ಶಬ್ದದಲ್ಲಿ ಅವೈಷ್ಣವನಾದಂತವ ಶಬ್ದದಲ್ಲಿ ಅವನು ಹೇಳಿದ್ರು ಕೂಡ ಅದರಲ್ಲಿ ಶಕ್ತಿ ಅನ್ನುವುದಿಲ್ಲ. ನೋಡಿ ಎಕ್ಸಾಂಪಲ್ ನೋಡಿ, ಈಗ ಪ್ರಭುಪಾದರನ್ನು ಬಿಟ್ಟು ಈ ಟಿವಿಗಳಲ್ಲಿ ಎಷ್ಟೋ ಜನ ಆಧ್ಯಾತ್ಮಿಕ ಜ್ಞಾನದ ಬಗ್ಗೆ ಹೇಳ್ತಾರೆ, ಎಷ್ಟೋ ಸ್ಟೋರಿ ಹೇಳ್ತಾರೆ, ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಯಾರು ಕೇಳ್ತಾರೆ ಅಂತವನ್ನೆಲ್ಲ ಕೇಳಿ ಕೃಷ್ಣನ ಭಕ್ತರಾದಂತವರು ಬಹಳ ಕಡಿಮೆ, ಮೇ ಬಿ 1 or 2% ಅಷ್ಟೇ. ಎಷ್ಟೋ 10 ಲಕ್ಷ 20 ಲಕ್ಷ ಇಬ್ರು ಆಗಿರ್ಬೋದು ಅಷ್ಟೇ. ಆದ್ರೆ ನೋಡಿ, ಪ್ರಭುಪಾದವರಂತಹ ಪುಸ್ತಕಗಳನ್ನು ಓದಿ ಎಷ್ಟು ಜನ ಡಿವೋಟಿ, ಎಷ್ಟೋ ಕೋಟಿಗಟ್ಟಲೆ ಡಿವೋಟಿಗಳಿದ್ದಾರೆ ಹಿಂದಿನ ಈಗ ನೋಡ್ಕೊಂಡ್ರಿ. ಸೊ ಅದೇ ತರ ಈ ಅವೈಷ್ಣವ ಮಾತನಾಡುವಂತಹ ಈ ಶಬ್ದಗಳನ್ನು ಕೇಳಿ ಯಾರು ಕೃಷ್ಣನ ಭಕ್ತರ ಆಗುವುದಿಲ್ಲ. ಏನಕ್ಕಂದ್ರೆ ಇದಕ್ಕೆ ಶಬ್ದಕ್ಕೆ ಶಕ್ತಿ ಇರುವುದಿಲ್ಲ. ನೋಡಿ, ಅಂತೆಯೇ ಅನಾಧಿಕೃತ ವ್ಯಕ್ತಿಯಿಂದ ಪಡೆಯುವ ದಿವ್ಯವೆಂದು ತೋರುವ ಶಬ್ದಕ್ಕೂ ಶಕ್ತಿ ಇಲ್ಲ. ನೋಡಿ, ಅಂತೆಯೇ ಅನಾಧಿಕೃತ ವ್ಯಕ್ತಿಯಿಂದ ಅಂದ್ರೆ ಅವೈಷ್ಣವ ಒಂದು ಇದರಿಂದ ತೋರುವ ಅದು ಕೂಡ ಶಕ್ತಿ ಇಲ್ಲ. ಅಂತಹ ದಿವ್ಯ ಶಬ್ದವನ್ನು ಅರಿತುಕೊಳ್ಳಲು ಅರ್ಹತೆ ಹೊಂದಿರಬೇಕು. ವಿವೇಚಾನುಸಾರ ಅಥವಾ ಅದೃಷ್ಟವತ್ ಯಾರಿಗಾದರೂ ಸದ್ಗುರುವಿನಿಂದ ದಿವ್ಯ ಶಬ್ದವನ್ನು ಸ್ವೀಕರಿಸುವುದು ಸಾಧ್ಯವಾದಲ್ಲಿ ಅವರ ಮುಕ್ತಿ ಪಂಥ ಖಚಿತವಾದಂತೆಯೇ. ನೋಡಿ, ಅದನ್ನೇ ನಿಮ್ಗೆ ಹೇಳಿದ್ದೇನಂದ್ರೆ, ಯಾರು
ಯಾರು ವೈಷ್ಣವ ಹೇಳಿದಂತೆ, ಯಾರು ವೈಷ್ಣವರ ಈ ಬರೆದಿಂತಹ ಪುಸ್ತಕಗಳಾಗಲಿ, ವೈಷ್ಣವರಿಗೆ ಕೊಡುವಂತಹ ಒಂದು ಕ್ಲಾಸ್ಗಳನ್ನು ಕೇಳ್ತಾರೋ ಅವರಿಗೆ ಅವ್ರು ನೋಡಿ, ಅವರು ಮುಕ್ತಿ ಪಥ ಖಚಿತವಾದಂತೆ, ಅವರಿಗೆ ಮುಕ್ತಿ ಅನ್ನುವುದು ಖಂಡಿತವಾಗಿಯೂ ಸಿಗುತ್ತದೆ ಅಂತ ಕೃಷ್ಣನೇ ಹೇಳ್ತಾ ಇದ್ದಾನೆ ಅಲ್ಲಿ. ನೋಡಿ, ಬ್ರಹ್ಮದೇವರು ತಮ್ಮ ಸದ್ಗುರುವಾದ ಸ್ವಯಂ ಭಗವಂತನ ಉಪದೇಶವನ್ನು ಕಾರ್ಯಗತ ಮಾಡಿದಂತೆ ಸದ್ಗುರುವಿನ ಆದೇಶವನ್ನು ಪಾಲಿಸುವುದೊಂದೇ ಶಿಷ್ಯನ ಕರ್ತವ್ಯ. ಸದ್ಗುರುವಿನ ಆದೇಶವನ್ನು ಸ್ವಯಂಪೂರ್ಣ ಶ್ರದ್ಧೆಯಿಂದ ಕಾರ್ಯಗತಗೊಳಿಸುವುದೇ ಯಶಸ್ವಿನ ರಹಸ್ಯ. ನೋಡಿ, ಜಸ್ಟ್ ಆ ಪರಂಪರೆಯಲ್ಲಿ ಬಂದಿರುವಂತಹ ರಾಜ ಋಷಿಗಳು ಹೇಳಿರುವಂತಹ ಅವರ ಕಾರ್ಯಗಳನ್ನು ಮಾಡುವುದು, ಅವ್ರು ಹೇಳಿರುವಂತೆ ನಡೆದುಕೊಂಡು ಅವ್ರು ಹೇಳುವ ಕೆಲಸಗಳನ್ನು ಮಾಡುವುದರಿಂದ ನಮಗೆ ಖಂಡಿತವಾಗಿ ಯಶಸ್ವಿನ ರಹಸ್ಯ ನಮಗೆ ಗೊತ್ತಾಗುತ್ತೆ. ಅದು ಓಕೆ. ನೋಡಿ, ಅವುಗಳಲ್ಲಿ ಅನೇಕ ಆವೃತ್ತಿಗಳು ಯಾವ ಅಧಿಕೃತ ಗುರು ಪರಂಪರೆಯೂ ಅನುಗುಣವಾಗಿಲ್ಲ. ನೋಡಿ, ಹೇಳಿದ್ನಲ್ಲ, ಈ ಗೀತೆಯಲ್ಲಿ ಈ ನಮ್ಮ ಮಾರ್ಕೆಟ್ ಅಲ್ಲಿ ಎಷ್ಟೋ ತರಹದ 300-400 ತರಹದ ಭಗವದ್ಗೀತೆಗಳು ನಮಗೆ ಅವೈಲಬಿಲಿಟಿಯಲ್ಲಿದೆ. ಅದರಲ್ಲಿ ಯಾವುದೇ ತರವಾದ ಗುರು ಪರಂಪರೆಯ ಅಧಿಕೃತ ಇಲ್ಲ. ಗುರು ಪರಂಪರೆಯಲ್ಲಿ ಹೇಳಿರುವಂತಹ ಒಂದು ಮೆಸೇಜ್ ಇಲ್ಲ. ಬೇರೆ ಬೇರೆ ಲೌಕಿಕ ವಿದ್ವಾಂಸರು ರೂಪಿಸಿದ ಅಸಂಖ್ಯಾತ ವ್ಯಾಖ್ಯಾನಗಳಿಗೆ ಅವರೆಲ್ಲರೂ ಕೃಷ್ಣನ ಮಾತುಗಳಿಂದ ಒಳ್ಳೆಯ ವ್ಯಾಪಾರವನ್ನು ಪಡೆದುಕೊಳ್ಳುತ್ತಿದ್ದರೂ ಹೆಚ್ಚು ಕಡಿಮೆ ಅವು ಯಾವುವು ದೇವೋತ್ತಮ ಪರಮಪುರುಷನಾದ ಕೃಷ್ಣನನ್ನು ಒಪ್ಪಿಕೊಳ್ಳುವುದಿಲ್ಲ. ಸೊ ಅಂದ್ರೆ ಈ ಗುರು ಪರಂಪರೆಯಲ್ಲಿ ಬಿಟ್ಟು ಬೇರೆ ತರವಾದ ಭಗವದ್ಗೀತೆ ಆಗಲಿ, ಯಾವುದೇ ತರವಾದ ಪುಸ್ತಕಗಳನ್ನು ಅವರು ಬರೆದಿರುವ ಕಾರಣ ಏನಂದ್ರೆ ಓನ್ಲಿ ಒಂದು ವ್ಯಾಪಾರದ ಒಂದು ದೃಷ್ಟಿಯಿಂದ ಅಷ್ಟೇ. ಅವರ ದೃಷ್ಟಿ ಈ ಕೃಷ್ಣನ ಸೇವೆಯನ್ನು ಮಾಡುವುದಾಗಲಿ, ಕೃಷ್ಣನ ಸೇವಕರನ್ನಾಗಿ ಮಾಡುವುದಾಗಲಿ ಅಲ್ಲ. ಅವರ ದೃಷ್ಟಿ ಒಂದೇ ವ್ಯಾಪಾರ. ಅವರು ದುಡ್ಡಿಗೋಸ್ಕರ ಈ ತರದ ಪುಸ್ತಕಗಳನ್ನ ಬರೆದು ಮಾರ್ತಾ ಇದ್ದಾರೆ ಅಷ್ಟೇ. ಅದೇ ಅಫ್ಕೋರ್ಸ್ ಇವನ್ ಭಗವದ್ಗೀತೆ ಎಕ್ಸಾಂಪಲ್ ನೀವು ಕೇಳ್ಬೋದು. ಇವನ್ ಇಸ್ಕಾನ್ ಅಲ್ಲಿ ಕೂಡ, ಅಂದ್ರೆ ಇವನ್ ಹರೇ ಕೃಷ್ಣ ಟೆಂಪಲ್ ಅಲ್ಲಿ ಕೂಡ ಅಫ್ಕೋರ್ಸ್ ದುಡ್ಡಿಗೆಲ್ಲ ಮಾರ್ತಾ ಇದ್ದಾರೆ. ಆದ್ರೆ ಯಾರು ಈ ಪುಸ್ತಕಗಳನ್ನ ಒರಿಜಿನಲ್ ಅಂದ್ರೆ ಭಗವದ್ಗೀತೆ ಆಸ್ ಇಟ್ ಈಸ್ ಆದಂತಹ ಒಂದು ಪುಸ್ತಕಗಳನ್ನ ಯಾರು ಓದ್ತಾರೋ ಅವರು ಖಂಡಿತವಾಗಿಯೂ ಕೃಷ್ಣನ ಭಕ್ತರಾಗ್ತಾರೆ. ಅದು ಇಂಪಾರ್ಟೆಂಟ್. ಓಕೆ. ಸೊ ಇನ್ನು ಅವೈಷ್ಣವರಾದಂತವರೆಲ್ಲ ಇದೆ, ಅವರು ಜಸ್ಟ್ ಅದನ್ನ ಓನ್ಲಿ ದುಡ್ಡಿಗೋಸ್ಕರ ಆ ಪುಸ್ತಕಗಳನ್ನ ಬರೆದು ಮಾರ್ತಾ ಇದಾರೆ ಅಷ್ಟೇ. ನೋಡಿ, ಇದು ರಾಕ್ಷಸಿ ಮನೋಧರ್ಮ. ಏಕೆಂದರೆ ರಾಕ್ಷಸರಿಗೆ ದೇವರಲ್ಲಿ ನಂಬಿಕೆ ಇಲ್ಲ, ಆದರೆ ಪರಮಪ್ರಭುವಿನ ಸ್ವತ್ತನ್ನು ಭೋಗಿಸುತ್ತಾರೆ. ನೋಡಿ, ಇದು ಯಾರು ಈ ತರ ಕೆಲಸಗಳನ್ನ ಮಾಡ್ತಾರೆ ಅಂದ್ರೆ ರಾಕ್ಷಸಿ ಮನೋಧರ್ಮ. ಏಕೆಂದರೆ ಅವರಿಗೆ ದೇವರಲ್ಲಿ ನಂಬಿಕೆ ಅನ್ನುವುದಿರುವುದಿಲ್ಲ. ಅವರು ಪರಮಪ್ರಭುವಿನ ಸ್ವತ್ತನ್ನು, ಅಫ್ಕೋರ್ಸ್ ಯಾರು ನೋಡಿ, ಇವನ್ ಎಕ್ಸಾಂಪಲ್ ಪ್ರತಿಯೊಬ್ಬರು, ಇವನ್ ಭೂಮಿಯ ಎಲ್ಲಾ ನಾವೇನು ಪ್ರತಿದಿನ ನಾವು ಏನ್ ಯೂಸ್ ಮಾಡ್ತಿದ್ವೋ ಎಲ್ಲಾನು ಕೃಷ್ಣನಿಂದ ಬಂದಿದ್ದೆ. ನೋಡಿ, ಒಂದು ಶ್ಲೋಕ ಇದೆ, 7:4 ಒಂದು ಶ್ಲೋಕ ಇದೆ. ಅಂದ್ರೆ ನೋಡಿ, ಯಾರು ನಾವ್ ಏನೇ ನೋಡಿ, ನೋಡಿ ಭೂಮಿರಾಪಿಯಲ್ಲಿ ವಾಯು ಕಹಂ ಮನೆ ಬುದ್ಧಿ ರೇವಚ. ನೋಡಿ, ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ, ಈ 8 ನನ್ನ ಪ್ರತ್ಯೇಕಗೊಂಡ ಭೌತಿಕ ಶಕ್ತಿಗಳಾಗಿವೆ. ಓಕೆ. ಈ 5 ಬಿಟ್ಟು ನಾವು ಯಾವುದೇ ತರವಾದ ಒಂದು ವಸ್ತುವನ್ನು ನಾವು ತಯಾರು ಮಾಡಲು ಸಾಧ್ಯವಿಲ್ಲ. ನಾವು ಇವನ್ ಒಂದು ಮನೆ ಕಟ್ಟಬೇಕಂದ್ರೂ ನೀರು ಬೇಕು, ಭೂಮಿ ಬೇಕು. ಪ್ರತಿಯೊಂದು ಈಗ ಮಣ್ಣು ಅನ್ನೋದು ಎಲ್ಲಿಂದ ಬಂದಿದೆ? ಭೂಮಿಯಿಂದಾನೆ. ಸೊ ಈ 5 ಶಕ್ತಿಗಳಿಲ್ಲದೆ ಯಾವುದೇ ತರವಾದ ವಸ್ತುವನ್ನು ನಾವು ಖಂಡಿತವಾಗಿಯೂ ಉಪಯೋಗಿಸಲಾಗಲಿ, ತಯಾರು ಮಾಡೋದಕ್ಕಾಗಲಿ ಸಾಧ್ಯವಿಲ್ಲ. ಸೊ ಅದೇ ತರ ಏನ್ ಹೇಳ್ತಿದ್ದಾನಂದ್ರೆ ಕೃಷ್ಣ ಇಲ್ಲಿ, ಸಪೋಸ್ ನೋಡಿ, ಈಗ ಸಪೋಸ್ ಯಾರು ಕೃಷ್ಣನ ಸೇವೆಯನ್ನು, ಯಾವುದೇ ತರವಾದ ಪದಾರ್ಥಗಳನ್ನ ಕೃಷ್ಣನಿಗೆ ಬಿಟ್ಟು ಅವನ ಐಹಿಕ ಸುಖಕ್ಕೋಸ್ಕರ ಯೂಸ್ ಮಾಡ್ಕೊಂಡಿದ್ದಾನಂದ್ರೆ ಅವರು ಯಾರಂದ್ರೆ ರಾಕ್ಷಸ ಗುಣದವರು. ಅವರು ರಾಕ್ಷಸ ಮನೋಧರ್ಮ. ಯಾವುದೇ ತರವಾದಂತಹ ಒಂದು ವಸ್ತು ಕೃಷ್ಣನಿಗೋಸ್ಕರ ಅಲ್ಲದೆ ನಮ್ಮ ಐಹಿಕ ಸುಖಕ್ಕೋಸ್ಕರ ಯೂಸ್ ಮಾಡ್ಕೊಂಡಿದೀವಿ ಅಂದ್ರೆ ಅಂತವರು ರಾಕ್ಷಸಿ ಮನೋಧರ್ಮ. ಏನಕ್ಕೋಸ್ಕರ? ನಾವು ಕೃಷ್ಣನಿಂದ ತಗೊಳ್ತಾ ಇದೀವಿ, ಆದ್ರೆ ಕೃಷ್ಣನಿಗೆ ಕೊಡಕ್ಕೆ ರೆಡಿ ಇಲ್ಲ. ನಾವು ಏನೇ ಒಂದು ತಗೊಂಡ್ರು ಅದು ಕೃಷ್ಣನಿಂದಾನೇ. ಈಗ ಎಕ್ಸಾಂಪಲ್, ನೀವೊಂದು ಏನಕ್ಕೋಸ್ಕರ ನಾವು ಈ ಪ್ರಸಾದವನ್ನ ನಾವ್ ಏನು ಊಟ ಮಾಡ್ತೀವೋ ಅದನ್ನ ಕೃಷ್ಣನಿಗೆ
ಆಫರ್ ಮಾಡ್ಬೇಕು ಅಂತ ಏನಕ್ಕೋಸ್ಕರ ಹೇಳ್ತೀವಿ ಅಂದ್ರೆ ಇದೇ ಕಾರಣಕ್ಕಾಗಿ. ಏನಕ್ಕಂದ್ರೆ ಅಫ್ಕೋರ್ಸ್ ಏನೇ ಹಣ್ಣುಗಾಗಲಿ ತರಕಾರಿ ಆಗಲಿ ಎಲ್ಲಿಂದ ಬಂದಿರುವುದು? ನಮ್ಗೆ ಕೃಷ್ಣನಿಂದನೇ ಬಂದಿರುವುದು. ಸೊ ಕೃಷ್ಣನಿಂದನೇ ಬಂದಿದೆ, ಆದ್ರೆ ಕೃಷ್ಣನಿಗೆ ಕೊಡಕ್ಕೆ ರೆಡಿ ಇಲ್ಲ ಅಂದ್ರೆ ಇನ್ನು ಈ ಅದು ಒಂದು ಆ ಏನಂತಾರೆ, ಅದೊಂದು ರಾಕ್ಷಸಿ ಮನೋಧರ್ಮನೆ ತಾನೆ. ಸೊ ಅದಕ್ಕೋಸ್ಕರ ಯಾವುದೇ ಪದಾರ್ಥವನ್ನು ನಾವು ಕೃಷ್ಣನಿಗೋಸ್ಕರ ಯೂಸ್ ಮಾಡ್ಲಿಲ್ಲ ಅಂದ್ರೆ ಅದು ಅಂದ್ರೆ ನಾವು ಕೂಡ ರಾಕ್ಷಸರಾಗ್ತೀವಿ. ಅದು ನೋಡಿ. ಆದರೆ ಪರಮಪ್ರಭುವಿನ ಸ್ವಂತನ್ನು ಭೋಗಿಸುತ್ತಾರೆ. ಗುರು ಪರಂಪರೆಯಲ್ಲಿ ಸ್ವೀಕೃತವಾಗಿರುವಂತೆ ಗೀತೆಯ ಒಂದು ಇಂಗ್ಲಿಷ್ ಆವೃತ್ತಿಯು ಬಹಳ ಅಗತ್ಯವಾಗಿದೆ. ಈ ದೊಡ್ಡ ಅಗತ್ಯವನ್ನು ತುಂಬಿಕೊಡಲು ಇಲ್ಲಿ ಪ್ರಯತ್ನಿಸಲಾಗಿದೆ. ಭಗವದ್ಗೀತೆಯನ್ನು ಯಥಾರೂಪವಾಗಿ ಅಂಗೀಕರಿಸಿದವರ ಮಾನವ ಕುಲಕ್ಕೆ ಒಂದು ದೊಡ್ಡವರ. ಆದರೆ ಅದನ್ನು ಊಹಾತ್ಮಕ ಚಿಂತನೆಗಳ ಒಂದು ಗ್ರಂಥವನ್ನಾಗಿ ಸ್ವೀಕರಿಸಿದರೆ ಅದು ವ್ಯತ್ಯ ಕಾಲಕ್ಷೇಪ. ನೋಡಿ, ಯಾವುದೇ ಭಗವದ್ಗೀತೆಯ ಯಥಾರೂಪವಾಗಿ ಅಂಗೀಕರಿಸಿದವರ ಮಾನವ ಕುಲಕ್ಕೆ ಒಂದು ದೊಡ್ಡವರ. ಸಪೋಸ್ ಏನಾದ್ರೂ ನಾವು ಪರಂಪರೆಯಲ್ಲಿ ಬಂದಿರುವಂತಹ ಭಗವದ್ಗೀತೆಯನ್ನ ನಾವು ಕರೆಕ್ಟ್ ಆಗಿ ಓದಿ, ನಾವು ಕರೆಕ್ಟ್ ಆಗಿ ವೈಷ್ಣವರಿಂದ ಅರ್ಥ ಮಾಡಿಕೊಂಡ್ರೆ ಅದು ಒಂದು ದೊಡ್ಡವರ. ಏನಕ್ಕೋಸ್ಕರ ದೊಡ್ಡವರ ಅಂದ್ರೆ ಭಗವದ್ಗೀತೆಯಲ್ಲಿ ಪ್ರತಿಯೊಂದು ಇದೆ. ನಮ್ಮ ಎಲ್ಲಾ ದೈನಂದಿನ ಪ್ರಶ್ನೆಗಳಿಗೆ ಉತ್ತರ ಭಗವದ್ಗೀತೆಯಲ್ಲಿ ಸಿಗುತ್ತದೆ. ನಿಮ್ಗೇನೀಗ ದೈನಂದಿನ ಜೀವನದಲ್ಲಿ ನಿಮ್ಗೆ ಏನು ಕಷ್ಟಗಳಿದೆಯೋ ಪ್ರತಿಯೊಂದಕ್ಕೂ ಭಗವದ್ಗೀತೆಯಲ್ಲಿ ಪ್ರಶ್ನೆ ನಮ್ಗೆ ಈಸಿಯಾಗಿ ಸಿಗ್ತವೆ. ಸೊ ಆ ಭಗವದ್ಗೀತೆಯಲ್ಲಿ ನಮಗೆ ಈಸಿಯಾಗಿ ಆನ್ಸರ್ಗಳು ಸಿಗ್ತವೆ ಅಂತಂದ್ರೆ ಭಗವದ್ಗೀತೆ ಓದುವುದರಿಂದ ನಮಗೆ ದುಡ್ಡು ಬರ್ತದ ಅಂತ ಅಲ್ಲ, ಆದ್ರೆ ನಮಗೆ ಈ ಆಧ್ಯಾತ್ಮಿಕ ಜ್ಞಾನದಿಂದ ನಮ್ಮ ದೈನಂದಿನ ಕಷ್ಟಗಳಿಂದ ಯಾವ ತರ ನಾವು ಹೊರಗಡೆ ಬರಬಹುದು ಅನ್ನುವ ಒಂದು ಬುದ್ಧಿಶಕ್ತಿ, ಒಂದು ನಾಲೆಡ್ಜ್ ಅನ್ನು ಕೃಷ್ಣ ಕೊಡ್ತಾನೆ. ಅದು ಇಂಪಾರ್ಟೆಂಟ್. ಸಪೋಸ್ ಏನಾದ್ರೆ ನಿಮಗೆ ದುಡ್ಡಿಲ್ಲ, ಅವ್ರಿಗೆ ದುಡ್ಡು ಕೊಟ್ರೆ ಮೇ ಬಿ ನಿಮಗೆ ಇಂದಿನ ಕಷ್ಟಗಳು ಮೇ ಬಿ ಕಡಿಮೆ ಆಗ್ಬೋದು, ಮತ್ತೆ ನಾಳೆ ಆ ಕಷ್ಟ ಬಂದೇ ಬರ್ತದೆ. ಅದೇ ತರ ಈ ಕಷ್ಟಗಳನ್ನ ನಾವು ಯಾವ ತರ ತುಳ್ಕೊಂಡು ಮೇಲೆ ಬರ್ಬೇಕು ಅನ್ನುವ ಒಂದು ಜ್ಞಾನ ನಿಮ್ಮಲ್ಲಿದ್ರೆ ಎಂದಿಗೂ ಅದು ಇದಾಗುವುದಿಲ್ಲ. ಸಪೋಸ್ ಏನಾದ್ರು ಅದು ಬಿಟ್ಟು ಈ ಗ್ರಂಥವನ್ನು ಒಂದು ದುಡ್ಡು ಮಾಡುವ ಒಂದು ಒಂದು ವಸ್ತುವನ್ನಾಗಿ ನಾವು ಈ ಪುಸ್ತಕಗಳನ್ನ ಮಾರಿದ್ರೆ ಅದು ಒಂದು ವ್ಯರ್ಥ ಕಾಲಕ್ಷೇಪ. ಅದು ಅಟ್ ದ ಸೇಮ್ ಟೈಮ್ ಸೊ ನಮಗೆ ಕೃಷ್ಣನ ಮೇಲೆ ನಂಬಿಕೆ ಅನ್ನೋದು ಇರಬೇಕು. ಸೊ ಇವನ್ ನೋಡಿ, ಸಪೋಸ್ ಏನಾದ್ರೂ ನಾವು ಇದು ಪರಂಪರೆಯಲ್ಲಿ ಬರದೇ ಇರುವಂತಹ ಪುಸ್ತಕಗಳನ್ನು ಓದಿದ್ರೆ ನಮ್ಗೆ ಯಾವುದೇ ತರವಾದಂತಹ ನಾವು ಅಡ್ವಾನ್ಸ್ ಆಗಲ್ಲ. ಅಡ್ವಾನ್ಸ್ ಅಂದ್ರೆ ಈ ಆಧ್ಯಾತ್ಮಿಕ ಜ್ಞಾನದಲ್ಲಿ ನಾವು ಮುಂದುವರಿಯಲು ಸಾಧ್ಯ ಆಗುವುದಿಲ್ಲ. ಮೇ ಬಿ ಒಂದ್ ಸ್ವಲ್ಪ ದಿನ ನಾವು ಕಂಟಿನ್ಯೂ ಮಾಡ್ತೀವಿ, ಅದಾದ್ಮೇಲೆ ಸ್ಟಾಪ್ ಮಾಡ್ಬಿಡ್ತೀವಿ. ಏನಕ್ಕಂದ್ರೆ ನಮಗೆ ನೋಡಿ, ಬಹುಜನ್ಮ ಕರಿಯದೆ ಶ್ರವಣ ಕೀರ್ತನ ತಬುತೇನೇನ್ ಪಾಯ ಕೃಷ್ಣ ಪದೇ ಪ್ರೇಮಧನ. ನೋಡಿ, ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವ ವ್ಯಕ್ತಿಯನ್ನು 10 ಅಪರಾಧಗಳು ಪೀಡಿಸುತ್ತವೆ ಎಂದುಕೊಳ್ಳೋಣ. ಬಹುಜನ್ಮಗಳ ಕಾಲ ಪವಿತ್ರ ನಾಮ ಜಪ ಮಾಡಿದರೆ ಜಪಕ್ರಿಯೆಯೇ ಅಂತಿಮ ಗುರಿಯಾದ ದೈವ ಪ್ರೇಮವು ಆ ವ್ಯಕ್ತಿಗೆ ಸಿದ್ಧಿಸುವುದಿಲ್ಲ. ನೋಡಿ, ಬಹುಜನ್ಮಗಳ ಕಾಲ ಪವಿತ್ರ ನಾಮ ಜಪ ಮಾಡಿದರೂ ಜಪಕ್ರಿಯೆಯು ಅಂತಿಮ ಗುರಿಯಾದ. ನೋಡಿ, ಈ ಸಂಬಂಧದಲ್ಲಿ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಹೇಳುವ ಮಾತಿಗೆ ಈದಿಗಿದೆ. ಒಬ್ಬ ವ್ಯಕ್ತಿಯು ಹರೇ ಕೃಷ್ಣ ಮಂತ್ರವನ್ನು ವರ್ಷಗಟ್ಟಲೆ ಜಪಿಸುತ್ತಲೇ ಇದ್ದರೂ ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ಸ್ವೀಕರಿಸುವ ಹೊರತು ಆತ ಭಕ್ತಿ ಸೇವೆಯ ನೆಲೆಯಲ್ಲಿ ನಿಲ್ಲುವ ಸಂಭವ ಇಲ್ಲ. ಅಂದ್ರೆ ಏನಂದ್ರೆ, ನಿಮಗೆ ಇಲ್ಲಿ ಕೃಷ್ಣನ ಬಗ್ಗೆ ಆಗಲಿ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಆಗಲಿ ಒಂದು ನಂಬಿಕೆ ಅನ್ನುವುದು ಇಲ್ಲದೆ ನೀವು ಇವನ್ 10 ವರ್ಷಗಳ ಕಾಲ ಅಂದ್ರೆ ನೋಡಿ, ವರ್ಷಗಟ್ಟಲೆ ಕಾಲ ಕೃಷ್ಣನ ನಾಮವನ್ನು ಜಪ ಮಾಡಿದ್ರು ಕೂಡ ಅದರಿಂದ ನಮಗೆ ಯಾವುದೇ ತರವಾದಂತಹ ಯೂಸ್ ಆಗುವುದಿಲ್ಲ. ನೋಡಿ, ತ್ರಣಾದಪಿ ಸುನೀಚೇನ ತರೋರಿವ ಸಹಿಷ್ಣುನ ಅಮಾನೇನ ಮನಾದೇನ ಕೀರ್ತನೇಯ ಸದಾಹರಿ. ನೋಡಿ, ವ್ಯಕ್ತಿಯು ನಮ್ಮ ಮನಸ್ಸಿನಿಂದ ತಾನು ಬೀದಿಗಳಲ್ಲಿ ಬಿದ್ದಿರುವ ಒಂದು ಹುಲ್ಲು ಕಡ್ಡಿ ಎಂಬ ವಿನೀತ ಭಾವದಿಂದ ಪ್ರಭುವಿನ ಪವಿತ್ರ ನಾಮವನ್ನು ಜಪಿಸಬೇಕು. ನಾವು ಯಾವ ತರ ಪವಿತ್ರ ನಾಮವನ್ನು ಜಪಿಸಬೇಕಂದ್ರೆ ಬೀದಿಯಲ್ಲಿ ಬಿದ್ದಿರುವಂತಹ ಒಂದು ಹುಲ್ಲು ಕಡ್ಡಿಗೆ ಸಮಾನ ಎಂದು ನಾವು ನೋಡಿ. ಒಂದು ಮರಕ್ಕಿಂತ ಹೆಚ್ಚು ಸಹನಶೀಲನಾಗಿರಬೇಕು. ಯಾವ ಹುಸಿ ಪ್ರತಿಷ್ಠೆಯೂ ಇಲ್ಲದವನಾಗಿದ್ದು ಇತರರಿಗೆ ಗೌರವ ನೀಡಲು ಸಿದ್ಧನಾಗಿರಬೇಕು. ಇಂತಹ ಮನಸ್ಥಿತಿಯಲ್ಲಿ ವ್ಯಕ್ತಿಯು ಭಗವನ್ ನಾಮವನ್ನು ಅವಿರತವಾಗಿ ಜಪಿಸಬಹುದು. ನಾಮಜಪದ ಕಾಲದಲ್ಲಿ ತಲೆದೂರಬಹುದಾದ 10 ಅಪರಾಧಗಳಿಂದ ಮುಕ್ತನಾಗಿ ಮೇಲಿನ ಆದೇಶವನ್ನು ಪಾಲಿಸುವ ವ್ಯಕ್ತಿಯು ಕೃಷ್ಣ ಪ್ರಜ್ಞೆಯಲ್ಲಿ ಜಯಾಶೀಲನಾಗುತ್ತಾನೆ.
ಕೊನೆಯಲ್ಲಿ ದೇಹೋತ್ತಮ ಪರಮ ಪುರುಷನ ಸೇವೆಯೇ ಸೇವೆಯೇ ಮಾಡುವ ವೇದಿಕೆ ಬರುತ್ತಾನೆ. ಅಂದ್ರೆ ನಮಗೆ ಇಂಪಾರ್ಟೆಂಟ್ ಏನಂದ್ರೆ ಕೃಷ್ಣನ ಬಗ್ಗೆ ನಂಬಿಕೆ ಅನ್ನುವುದು ಇಂಪಾರ್ಟೆಂಟ್. ಕೃಷ್ಣನ ಮೇಲೆ ನಂಬಿಕೆ ಇಲ್ಲದೆ ನೀವು 10 ವರ್ಷ ಅಲ್ಲ 20 ವರ್ಷ ನೀವು ಚಾಂಟಿಂಗ್ ಮಾಡಿದ್ರು ಅದರಿಂದ ಯಾವುದೇ ತರವಾದಂತಹ ಒಂದು ಯೂಸ್ ಇರುವುದಿಲ್ಲ. ಸೊ ಹರೇ ಕೃಷ್ಣ. ಸೊ ಅದು ಇಂದಿನ ಭಗವದ್ಗೀತೆಯ ಒಂದು ಸಮಾವೇಶ. ಏನಂದ್ರೆ 4ನೇ ಅಧ್ಯಾಯ 2ನೇ ಶ್ಲೋಕ ಏನ್ ಹೇಳುತ್ತದೆ ಅಂದ್ರೆ ಸಮ್ಮರಿ. ಸೊ ನಾವು ಪರಂಪರೆಯನ್ನು ಫಾಲೋ ಮಾಡ್ಲಿಲ್ಲ ಅಂದ್ರೆ ಕೃಷ್ಣನ ಭಕ್ತಿಯನ್ನು ಪಡೆಯಲು ಸಾಧ್ಯವಿಲ್ಲ. ಕೃಷ್ಣನ ಭಕ್ತಿ ನಮಗೆ ಪಡಿಬೇಕಂದ್ರೆ ನಾವು ಕೃಷ್ಣನ ಭಕ್ತಿಯನ್ನು ನಾವು ಹೊಂದಬೇಕಂದ್ರೆ ಓನ್ಲಿ ಕೃಷ್ಣನ ಪರಂಪರೆಯಲ್ಲಿ ಬಂದಿರುವಂತಹ ಆಚಾರ್ಯರನ್ನ ಫಾಲೋ ಮಾಡ್ಬೇಕು. ಅವ್ರು ಹೇಳಿರುವಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನ ನಾವು ಫಾಲೋ ಮಾಡ್ಬೇಕು. ಅದೇನಾದ್ರೂ ಸಪೋಸ್ ಆಗ್ಲಿಲ್ಲ ಅಂದ್ರೆ ಖಂಡಿತವಾಗಿಯೂ ನಾವು ಈ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಖಂಡಿತವಾಗಿಯೂ ಮುಂದುವರಿಯಲು ಸಾಧ್ಯವಿಲ್ಲ. ಸೊ ಹರೇ ಕೃಷ್ಣ. ಸೊ ಯಾರಿಗಾದ್ರೂ ಇಂದಿನ ಭಗವದ್ಗೀತೆ ಸಮಾವೇಶದ ಬಗ್ಗೆ